ತ್ರಿವರ್ಣ ನ್ಯೂಸ್ನ ತ್ರಿವರ್ಣ ತ್ರಿಕೋನ ಚರ್ಚೆಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಅತಿಥಿಗಳಾಗಿ ಕಾಂಗ್ರೆಸ್ ಪಕ್ಷದ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ ಬಿಜೆಪಿಯಿಂದ ಯದುಕುಮಾರ್ ಗೌಡ ಅವರು, ರಾಜ್ಯ ವಕ್ತಾರರವರು, ಅವರು ಕೂಡ ನಮ್ಮ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಜೆಡಿಎಸ್ ನಿಂದ ಎಚ್ ಎನ್ ದೇವರಾಜ್ ಅವರು, ಹಿರಿಯ ಮುಖಂಡರು, ಅವರು ನಮ್ಮ ಜೊತೆಗಿದ್ದಾರೆ. ಮೂರು ಮಂದಿಗೆ ಇವತ್ತಿನ ಚರ್ಚೆಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ಚರ್ಚೆಯ ವಿಷಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹ್ಯಾಟ್ರಿಕ್ ಕಾರಣಗಳೇನು ಅನ್ನುವಂಥದ್ದು. ದೇಶಾದ್ಯಂತ ಚುನಾವಣೆಗಳು ನಡೆದಿದೆ. ಬೇರೆ ಬೇರೆ ಎರಡು ರಾಜ್ಯಗಳಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಎರಡು ವಿಭಿನ್ನ ಫಲಿತಾಂಶಗಳು ಬಂದಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಭೂತಪೂರ್ವ ಜಯ ಸಾಧಿಸಿದ್ರೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಸ್ಪಷ್ಟ ಬಹುಮತ ಗಳಿಸಿ ಅಧಿಕಾರಕ್ಕೆ ಬರ್ತಾ ಇದೆ. ಇನ್ನುಳಿದ ರಾಜ್ಯಗಳಲ್ಲಿ ಸುಮಾರು 6 ರಾಜ್ಯಗಳಲ್ಲಿ ಏನು ಉಪಚುನಾವಣೆಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ನಡೆಯಿತು. 6 ಕ್ಷೇತ್ರಗಳಿಗೆ, 5 ಕ್ಷೇತ್ರಗಳಿಗೆ, 4 ಕ್ಷೇತ್ರಗಳಿಗೆ. ಇದರಲ್ಲಿ ಒಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶ ಬಂದಿದೆ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಹಳ ಸ್ಪಷ್ಟವಾದಂತಹ ರೀತಿಯಲ್ಲಿ ತನ್ನ ಪಾರಮ್ಯವನ್ನ ಮೆರೆದಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ. ಉಳಿದ ರಾಜ್ಯಗಳಲ್ಲಿ ಸ್ವಲ್ಪ ಬಲವಾದ ಪೈಪೋಟಿ ಇದೆ. ಅಸ್ಸಾಂನಲ್ಲಿ ಬಿಜೆಪಿಯ ಕೈ ಮೇಲಿದೆ. ಪಂಜಾಬ್ನಲ್ಲಿ ಬಿಜೆಪಿ 4 ಸ್ಥಾನಗಳಲ್ಲಿ 3 ಸ್ಥಾನಗಳಲ್ಲಿ 3ನೇ ಸ್ಥಾನಕ್ಕೆ ಇಳಿದಿದೆ. ಹೀಗೆ ವಿಭಿನ್ನವಾದಂತಹ ಫಲಿತಾಂಶ ಬಂದಿದೆ. ರಾಜಸ್ಥಾನದಲ್ಲಿ ಬಿಜೆಪಿ ಮೇಲ್ಗೈ ಇದೆ, ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸಿದೆ. ಅದು ಒಟ್ಟಾರೆಯಾಗಿ ಎಲ್ಲ ಆಯಾ ರಾಜ್ಯಗಳ ಪ್ರದೇಶಗಳಿಗೆ ಸಂಬಂಧಿಸಿ, ಬಹುಶಃ ಅಲ್ಲಿಯ ರಾಜಕೀಯ ವಾತಾವರಣಕ್ಕೆ ಸಂಬಂಧಿಸಿ ವಿಭಿನ್ನವಾದಂತಹ ಫಲಿತಾಂಶ ಬಂದಿದೆ ಅಂತ ಹೇಳಿ ನಾವು ಅನ್ಕೋಬಹುದು. ನಾವು ಕರ್ನಾಟಕದ ವಿಷಯವನ್ನ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕದಲ್ಲಿ ಒಂದು ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ, ಎಲ್ಲ ವಿಶ್ಲೇಷಣೆ ಮಾಡೋರಿಗೆ ಚುನಾವಣೆಗಿಂತ ಮುಂಚೆ ಒಂದು ಅಂದ್ರೆ ಸಮ ಪ್ರಮಾಣದಲ್ಲಿ ಬರುವುದು ಅನ್ನುವಂತ ಒಂದು ಮಾತಿತ್ತು. ಆಮೇಲೆ ಕಾಂಗ್ರೆಸ್ ನಾಯಕರು, ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ನಾವು 3 ಸ್ಥಾನಗಳಲ್ಲಿ ಜಯಗಳಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದೇ ರೀತಿ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ರು, ನಾವು 3 ಸ್ಥಾನಗಳಲ್ಲಿ ಜಯಗಳಿಸ್ತೇವೆ ಅನ್ನುವಂತಹದ್ದು. ಅಂದ್ರೆ ಜೆಡಿಎಸ್ ಇದು 1 ಸ್ಥಾನ ಮತ್ತು ನಮ್ದು 2 ಸ್ಥಾನ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಚುನಾವಣೆಯ ಪೂರ್ವ ಸಮೀಕ್ಷೆಗಳು ಕೂಡ ಇಲ್ಲಿ ತೀವ್ರ ಪೈಪೋಟಿ ಇದೆ ಅನ್ನೋದನ್ನು ಸೂಚಿಸ್ತಾ ಇದ್ವು. ಇದು ಬಹಳ ಕುತೂಹಲಕರ ಅಂಶ. ಇವತ್ತು ಬೆಳಿಗ್ಗೆಯಿಂದ ಫಲಿತಾಂಶ ಬರ್ತಾ ಇರುವಾಗ ನಾವು ನೋಡಿದ್ರೆ, ಒಂದು ಹಂತದಲ್ಲಿ ಕಾಂಗ್ರೆಸ್ 0-3 ಇತ್ತು. ಹನುಮಂತಯ್ಯನವರೇ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಿನ್ನಡೆ ಅನ್ನುವಂತ ಒಂದು ಸುದ್ದಿ ಬರ್ತಾ ಇತ್ತು. ಆಗ ಸ್ವಲ್ಪ ಗಾಬರಿ ಆಗಿದ್ದಿದೆ ಕಾಂಗ್ರೆಸ್ ನಾಯಕರಿಗೆ. ಹಾಗಾದ್ರೆ ಈಗ ಅವರು ಬಹಳ ನಿರಾಳವಾಗಿದ್ದಾರೆ, ಬಹಳ ಸಂತೋಷವಾಗಿದ್ದಾರೆ. ನಾನು ಯದುಕುಮಾರ್ ಅವರಿಂದ ಈ ಚರ್ಚೆಯನ್ನ ಆರಂಭಿಸ್ಲಿಕ್ಕೆ ಬಯಸ್ತೀನಿ. ಯದುಕುಮಾರ್ ಅವರೇ, ಕಾಂಗ್ರೆಸ್ನ ಈ ಸಾಧನೆ ಏನಿದೆ, 3 ಉಪಚುನಾವಣೆಗಳನ್ನ ಗೆಲುವು ಸಾಧಿಸಿರೋದು, ಇದು ಏನನ್ನ ಸೂಚಿಸ್ತದೆ? ಕಾಂಗ್ರೆಸ್ ಆಡಳಿತ ಸರಿಯಾಗಿ ನಡೀತಾ ಇದೆ, ಕಾಂಗ್ರೆಸ್ನ ವಿರುದ್ಧ ನೀವು ಎತ್ತಿರುವ ಪ್ರಶ್ನೆಗಳಿಗೆಲ್ಲ ಜನರು ಉತ್ತರ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಮೊದಲನೇದಾಗಿ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲ ಹಿರಿಯರಿದ್ದಾರೆ, ನಾನು ಎಲ್ಲರಿಗಿಂತ ಕಿರಿಯದಲ್ಲಿ. ಸೊ ಅವ್ರ ಅನುಭವಕ್ಕೆ, ಇದಕ್ಕೆ ಒಂದು ನಮಸ್ಕಾರ ಮಾಡ್ತಾ ನಾನು ಚರ್ಚೆ ಪ್ರಾರಂಭ ಮಾಡ್ತೇನೆ. ಸರ್, ಇವತ್ತು ತಾವೇನು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಹೌದು, ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ನಮ್ಮ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಿರ್ಬೋದು. ಆದ್ರೆ ಒಂದು ತಿಳ್ಕೊಬಹುದು, ಒಂದು ಸಹಜವಾಗಿ ಇದನ್ನ ಎಲ್ಲರೂ ಸಾಧಾರಣವಾಗಿ ಹೇಳ್ತಾರಂತ ಕಾಣುತ್ತೆ, ಆಡಳಿತವಾಗಿ ಇರುವಂತ ಸರ್ಕಾರಕ್ಕೆ ಯಾವಾಗ್ಲೂ ಒಂದು ಮುನ್ನೆಲೆಗೆ ಇರುತ್ತೆ, ಒಂದು ಅಡ್ವಾಂಟೇಜ್ ಇರುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಇಲ್ಲಿ ಒಂದು ತಿಳ್ಕೊಬೇಕು, ಏನೇ ಎಂತದೇ ಆದ್ರೂ ಕೂಡ ನಾವು ಈ ಒಂದು ಸರ್ಕಾರ ಏನು 18 ತಿಂಗಳಿಂದ ಈ ಸರ್ಕಾರ ಕರ್ನಾಟಕದಲ್ಲಿ ಇದೆ, ಯಾವ್ದಾದ್ರೂ ಒಂದು ಸರ್ಕಾರ, ಚುನಾಯಿತ ಸರ್ಕಾರ ಅತ್ಯಂತ ದೊಡ್ಡ ಒಂದು ಮ್ಯಾಂಡೇಟ್ ಅನ್ನ ಪಡ್ಕೊಂಡ್ಬಂದಾದ್ಮೇಲೆ ಒಂದು ಆಡಳಿತ ವಿರೋಧಿ ಒಂದು 3 ವರ್ಷ 4 ವರ್ಷ ಅವಧಿಯಲ್ಲಿ ಬರುತ್ತೆ. ಆದ್ರೆ ಈ ಸರ್ಕಾರ ಬಂದಂತದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಒಂದು ಆಡಳಿತ ವಿರೋಧ ಅಲಿ ಬಂದಿದೆ. ಅದನ್ನ ಜನಗೆ ಮನದಟ್ಟು ಮಾಡ್ಕೊಳ್ಳೋದಕ್ಕೆ NDA ಮೈತ್ರಿಕೂಟ, ಜನತಾದಳ ಮತ್ತೆ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ ಹಲವಾರು ಹಗರಣಗಳ ಪರವಾಗಿ. ಆದ್ರೆ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿದೆ, ಅದನ್ನ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ತೇವೆ. ಆದ್ರೆ ಇವ್ರಿಗೆ ನೈತಿಕವಾಗಿ ಇದನ್ನ ಒಂದು ಸಂಖ್ಯಾತ್ಮಕವಾಗಿ ಮುನ್ನಡೆ ಆಗಿದ್ರು ಹೊರತು, ಆದ್ರೆ ಸರ್ಕಾರದ ದೌರ್ಬಲ್ಯಗಳಾಗ್ಬೋದು, ಸರ್ಕಾರದ ಅಸಮರ್ಥ ಆಗ್ಬೋದು, ಯಾವ್ದ್ರಲ್ಲೂ ಜನ ಅದನ್ನ ವಿಶ್ಲೇಷಿಸಿದ್ದಾರೆ. ಯಾಕಂದ್ರೆ ಅದು ಮೂಢ ಹಗರಣ ಆಗ್ಬೋದು, ವಾಲ್ಮೀಕಿ ಹಗರಣ ಆಗ್ಬೋದು, SC ST ಆಗ್ಬೋದು, ವಕ್ಫ್ ಆಗ್ಬೋದು, ಪಡಿತರ ಚೀಟಿ ಆಗ್ಬೋದು, ಇದೆಲ್ಲದನ್ನು ಜನರಿಗೆ ಮನ ಮುಟ್ಟಿಸುವಲ್ಲಿ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಯಶಸ್ವಿಯಾಗಿದೆ. ಅದು ಸರಿ ಯದುಕುಮಾರ್ ಅವರೇ, ಅದು ಸರಿ ನೀವು ಹೇಳ್ತಾ ಇರೋದು. ನೀವು ಬಹಳ ಹೋರಾಟ ಮಾಡಿದ್ರಿ. ಎಷ್ಟು ಹೋರಾಟ ಅಂದ್ರೆ, ವಕ್ಫ್ನಲ್ಲಿ 2 ಗುಂಪುಗಳ ಹೋರಾಟ ನಡೀತು. ಯಾಕಂತ ಹೇಳಿದ್ರೆ ಒಂದು ಗುಂಪು ಸಾಲಲ್ಲ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಒಂದ್ ಕಡೆ ಗುಂಪು ಕಟ್ಕೊಂಡು ಹೊರಟರು. ಆಮೇಲೆ
ನಿಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇನ್ನೊಂದು ಕಡೆಯಿಂದ ನಾವು ಬೇರೆನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರು. ಈ ತರದೆಲ್ಲ ನಡೀತದು. ಆದ್ರೆ ಸರ್ ಆದ್ರೆ ಗುಂಪುಗಳು ಗುಂಪುಗಳನ್ನಕ್ಕಿಂತನೂ ನಾವೇನೊಂದು ಇದೆಲ್ಲ ಪ್ರಶ್ನೆಗಳೇ ಮುಖ್ಯವಾದ ಪ್ರಶ್ನೆಗಳು ಈ ಚುನಾವಣೆಯಲ್ಲಿ ಅಂತ ನೀವೇ ಸ್ಪಷ್ಟವಾಗಿ ಹೇಳಿರೋದು. ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಈ ಚುನಾವಣೆಯಲ್ಲಿ ವಕ್ಫ್ ಕುರಿತ ಕಾಂಗ್ರೆಸ್ನ ನಿಲುವಿಗೆ ಉತ್ತರ ಸಿಗುತ್ತೆ, ಈ ಚುನಾವಣೆಯಲ್ಲಿ ವಾಲ್ಮೀಕಿ ಹಗರಣದ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಬೇರೆ ಬೇರೆ ಭ್ರಷ್ಟಾಚಾರದ ಪ್ರಕರಣಗಳು, ಮೂಢ ಹಗರಣ, ಅದನ್ನು ಕೂಡ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಹೋರಾಟವನ್ನು ಮಾಡಿದಿರಿ. ಈ ಎಲ್ಲ ಪ್ರಶ್ನೆಗಳಿಗೆ ಜನ ಉತ್ತರ ಕೊಡ್ತಾರೆ ಅನ್ನುವಂತ ಮಾತನ್ನ ನೀವೇ ಹೇಳಿದ್ರು, ನಿಮ್ಮ ಪಕ್ಷದ ನಾಯಕರೇ ಹೇಳಿದ್ದಾರೆ. ಹಾಗಾಗಿ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನಿಸ್ತಾ ಇದೆಯಲ್ವ ನಿಮಗೆ? ಸರ್, ಒಂದು ಸಮಾಜವನ್ನು ಜಾಗೃತ ಮಾಡುವಂತದ್ದು ವಿರೋಧ ಪಕ್ಷವಾದ ನಮ್ಮ ಕರ್ತವ್ಯ. ಆ ಸಮಾಜವನ್ನು ಜಾಗೃತ ಮಾಡುವ ಕೆಲಸ ನಿರಂತರವಾಗಿ ನಡೆಯುತ್ತೆ, ಯಾವಾಗ ನಡೀತಾ ಇರುತ್ತೆ. ಆದ್ರೆ ಚುನಾವಣೆಯ ಈ ಒಂದು ಇದರಲ್ಲಿ ಏರುಪೇರು ಆಗಿರುವಂತದ್ದನ್ನ ನಾವು ಜನರು ಏನೇ ತೀರ್ಮಾನ ಆದ್ರೂ ನಾವು ಒಪ್ಕೊಂತೀವಿ ಸರ್ ಅದಲ್ಲಿ. ಆದ್ರೆ ಈ ಒಂದು ಅಸಮರ್ಥ ಸರ್ಕಾರದ ಏನೆಂದು ಅಸಮರ್ಥ ಇರುತ್ತೆ ಆ ಜನರಿಗೆ ಮುಡ್ಸಕ್ ನಾವು ಯಶಸ್ವಿ ಆಗಿದ್ದೀವಿ. ಆದ್ರೆ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ, ಅದನ್ನ ನಾವು ಆತ್ಮವಿಮರ್ಶೆ ಮಾಡಿಸ್ಕೊಳ್ತೀವಿ. ಹಾಗಂತ ಅಂದ್ಬಿಟ್ಟು ಪರಿವರ್ತನೆ ಆಗದೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆಗದೆ ಇರ್ಬೋದು. ನಿಮ್ಮ ವಾದ ಜನರಿಗೆ ಅವರಿಗೆ ಮನದಟ್ಟಾಗಿಲ್ಲ, ಅವರು ಅದನ್ನು ಒಪ್ಕೊಂಡಿಲ್ಲ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲ, ಆತರ ಅಂತಲ್ಲ ಸರ್. ನೋಡಿ, ಯಾವುದೇ ಹಗರಣ ಆಗ್ಬೋದು, ಅದು ಕಲ್ಯಾಣ ಕರ್ನಾಟಕದಲ್ಲಿ ವಾಲ್ಮೀಕಿ ಹಗರಣ ಆಗ್ಬೋದು, ಮತ್ತೆ ಹಳೆ ಮೈಸೂರು ಭಾಗದಂತ ಮೂಢ ಹಗರಣದಾಗ್ಬೋದು. ಇದೆಲ್ಲಾ ಭಾಗದಲ್ಲೂ ನಾವು ಜನತೆಗೆ ಮನದಟ್ಟಣೆ ಮಾಡಕ್ಕೆ ಯಶಸ್ಸು. ಯಾಕಂದ್ರೆ ನಾವು ಮನದಟ್ಟು ಮಾಡ್ಕೊಂಡು ಸರ್, ಒಂದ್ ನಿಮಿಷ ನಾನು ಮುಗಿಸ್ತೀನಿ ಸರ್. ಅಲ್ಲಿ ಮನದಟ್ಟು ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಸದನದಲ್ಲಿ ವಾಲ್ಮೀಕಿ ಹಗರಣ ಆಯ್ತು, ಇದರಲ್ಲಿ 87 ಕೋಟಿ ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಒಪ್ಕೊಳ್ಳುವಂಥದ್ದು, ಆ ಒಂದು ಇದಕ್ಕೆ ಒಪ್ಕೊಳ್ಳುವಂತ ಪರಿಸ್ಥಿತಿಗೆ ತಗೊಂಡ್ಬಂದ್ವಲ್ಲ, ಮೊದಲನೇದು. ಎರಡನೇದು, ಮೂಢ ಹಗರಣದಲ್ಲಿ ಇವ್ರ ಏನು ಹಗರಣ ಆಗಿಲ್ಲ ನಂದೇ ತಪ್ಪಿಲ್ಲ ಅಂದಾಗ ಕೊನೆಗೂ 14 ಸೈಟ್ ವಾಪಸ್ ಕೊಟ್ರಲ್ಲ. ತಮ್ಮ ತಪ್ಪಿಲ್ದೆ ಹೋದ್ರು ವಾಪಸ್ ಕೊಟ್ಟಿದಂತದಕ್ಕಂತಾಗೆ ಮುಜುಗರ ಆಯ್ತಲ್ಲ. ಸರ್ಕಾರಕ್ಕೆ 40 ವರ್ಷಗಳಿಂದ ಕಪ್ಪು ಚುಕ್ಕೆ ಇಲ್ಲದೆ ಇರುವಂತ ಮುಖ್ಯಮಂತ್ರಿಗಳು ಯಾವ ರೀತಿ ಮುಜುಗರಕ್ಕೀಡು ಮಾಡಿದ್ರು, ಸರ್ಕಾರ ಯಾವ ರೀತಿ ಮುಜುಗರಕ್ಕೀಡಾಯ್ತು, ವಾಲ್ಮೀಕಿ ಹಗರಣದಲ್ಲಿ ಯಾಕೆ ಇದಾಯ್ತು ಅನ್ನೋದನ್ನ ನಾವು ಅದು ಯಶಸ್ವಿ ಆಗಿದೆ ಅಂತ ಹೇಳ್ತಾ ಇರೋದು ನಾನು. ಸರಿ, ಮತ್ತೆ ಬರ್ತೀನಿ ನಿಮ್ಮ ಪಾಯಿಂಟ್ ಅನ್ನೇ ಇಟ್ಕೊಂಡು ನಾನು ಹನುಮಂತ ಅವರ ಹತ್ರ ಬರ್ತೀನಿ. ಸರ್, ಈಗ ಇವರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿಯ ಯದುಕುಮಾರ್ ಗೌಡ ಅವರು ಈ ಅಂಶಗಳನ್ನೇ ಅವ್ರು ಹೈಲೈಟ್ ಮಾಡ್ತಾ ಇದ್ದೀನಿ ಚುನಾವಣಾ ಪ್ರಚಾರದಲ್ಲಿ. ಅಂದ್ರೆ ಜನ ಈ ಅಂಶಗಳನ್ನೆಲ್ಲ ಬಿಟ್ಬಿಟ್ರ, ಬೇರೆ ಅಂಶಗಳಂತ ಗಮನ ಕೊಟ್ರ, ಅಥವಾ ಈ ಅಂಶಗಳಿಗೆ ಉತ್ತರ ಅಂತ ಹೇಳಿ ಜನ ಕೊಟ್ಟಿದ್ದಾರೆ? ಇವತ್ತು ಈಗ 3 ಸ್ಥಾನಗಳಲ್ಲಿ ನೀವು ಗೆಲುವು ಸಾಧಿಸಬೇಕಾದ್ರೆ ಜನರ ನಿಲುವು ಏನಿತ್ತು ಅಂತ ಹೇಳಿ ಅನ್ಸುತ್ತದೆ ನಿಮ್ಗೆ? ಒಂದು, ಜನರು ಆಡಳಿತವನ್ನ ಪರಾಮರ್ಶೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. 2, ನೇರವಾಗಿ ಅವರಿಗೆ ಬದುಕಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಯಾವುವಿದ್ವು ಅದನ್ನ ಸರ್ಕಾರ ಹೇಗೆ ಅಡ್ರೆಸ್ ಮಾಡಿದೆ, ಹೇಗೆ ಅದನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಮಾಡಿದೆ ಅನ್ನೋದ್ರ ಕಡೆಗೆ ಗಮನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಬಹಳ ದೊಡ್ಡ ಯಶಸ್ಸು ಇರೋದು ಗ್ಯಾರಂಟಿಗಳು. ಎಲ್ಲ ಬಡವರ ಮನೆಗೆ 1 ರೂಪಾಯಿ 1 ಪೈಸೆ ಭ್ರಷ್ಟಾಚಾರವಿಲ್ಲದೆ ನೇರವಾಗಿ ಅವ್ರ ಖಾತೆಗೆ ಹಣ ತಲುಪ್ತಿದೆ, ಅವ್ರ ಮನೆಗೆ ಅಕ್ಕಿ ತಲುಪ್ತಿದೆ, ಅವ್ರ ಮನೆಗೆ ವಿದ್ಯುತ್ ತಲುಪ್ತಾ ಇದೆ, ಅವರಿಗೆ ಬೇಕಾದ ನಿರುದ್ಯೋಗಿ ಮಕ್ಕಳಿಗೆ ಅನುದಾನ ಸಿಗ್ತಾ ಇದೆ, ಸಹಾಯಧನ ಸಿಗ್ತಾ ಇದೆ. ಇವು ಈ ಸಂದರ್ಭದಲ್ಲಿ 3 ಕ್ಷೇತ್ರಗಳಲ್ಲಿ ಜನರ ಅಭಿಪ್ರಾಯ ಮತ್ತು ಜನರು ಈ ಸರ್ಕಾರಕ್ಕೆ ಮನ್ನಣೆ ಕೊಟ್ಟಿರುವ ಕೆಲಸವನ್ನು ಮಾಡಿದ್ದಾರೆ. 2ನೇದು, ನಮ್ಮ ಯದುಕುಮಾರ್ ಗೌಡ ಅವರು ಹೇಳಿದ್ರು, ಹಗರಣಗಳ ಸರ್ಕಾರ ಇದು, 2 ವರ್ಷದಲ್ಲಿ ಬಹಳ ದೊಡ್ಡ ಹಗರಣಗಳಿಗೆ ಸಿಕ್ಕಾಕೊಂಡಿದೆ ಅಂತ ಹೇಳ್ತಿದ್ದಾರೆ. ವಿರೋಧ ಪಕ್ಷವಾಗಿ ಬಹಳ ಕ್ರಿಯೇಟಿವ್ ಆದ, ಅಂದ್ರೆ ಒಂದು ರೀತಿಯ ಸೃಜನಶೀಲವಾದ, ಜನರಿಗೆ ಅನುಕೂಲವಾದ ಕೆಲಸವನ್ನ ಮಾಡಬೇಕಾಗಿತ್ತು. ನಾನು ವಾಲ್ಮೀಕಿ ಹಗರಣವನ್ನ, ಬೋರ್ಡಿನ ನಿಗಮದ ಹಗರಣವನ್ನ ಖಂಡಿತ ಹಗರಣ ನಡೆದಿದೆ ಅನ್ನೋದನ್ನ ಒಪ್ಕೊಂಡು ಈ ಮಾತನ್ನು ಮುಂದುವರಿಸ್ತೇನೆ. ಆದ್ರೆ ಸರ್ಕಾರ ಏನ್ ಕ್ರಮ ತಗೊಂಡಿದೆ? ಅದಕ್ಕೆ ಹಗರಣವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಲಿಲ್ಲ. ಹಗರಣಕ್ಕೆ ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅವರನ್ನ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಿದ್ದೇವೆ. ಮತ್ತು 2ನೇದು, ಮೂಢ ಹಗರಣ ಅಂತ ಏನ್ ಕರೀತಾರೆ, ಇದು ಹಗರಣವೇ ಅಲ್ಲ. ಮುಖ್ಯಮಂತ್ರಿಗಳದು ನಾನು ನೇರವಾಗಿ ಹೇಳ್ತಿದ್ದೀನಿ, 1 ಗುಲಗಂಜಿಯಷ್ಟು, ಹಿಂದೆ ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಗುಲಗಂಜಿಯಷ್ಟು ತಪ್ಪು ಅದರಲ್ಲಿ ಮುಖ್ಯಮಂತ್ರಿಗಳದ್ದಿಲ್ಲ. ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ರು. ಜನ ಇವತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು 3ನೇದು, ವಕ್ಫ್ ಬೋರ್ಡಿನ ಹಗರಣ ಕೇವಲ ಹಿಂದೂ ಮುಸ್ಲಿಂ ತರೋದಕ್ಕೆ ಪ್ರಯತ್ನ ನಡೀತಾ ಇದೆಯೇ ಹೊರತು ಅದರಲ್ಲಿ ವಕ್ಫ್ ಪ್ರಾಪರ್ಟಿಯ ಒತ್ತುವರಿ ಮಾಡಿಕೊಂಡಿರೋರು
ಹಿಂದೂಗಳ ಪ್ರಾಪರ್ಟಿಯನ್ನ ವಾಪಸ್ ತಗೊಳ್ತಾರೆ ಸರ್ಕಾರ ಅಂತ ಪ್ರಚಾರ ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡಿದ್ರು, ಜನರು ಅದಕ್ಕೆ ನೇರವಾದ ಉತ್ತರ ಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಬೇರೆ ಬೇರೆ ಹಿಂದೂಗಳು ಇದ್ದಾರೆ, ಎಲ್ಲ ನಿಜ. ಆದರೆ ಯಾವತ್ತೂ ಅವರು ವಾಕ್ಫ್ ಅನ್ನೋದು ಒಂದು ಹಗರಣವಾಗಿ ಮಾರ್ಪಟ್ಟಿದೆ, ಜನರಿಗೆ ಅನ್ಯಾಯ ಮಾಡೋದಕ್ಕೆ ಕೆಲಸ ಮಾಡ್ತಿದೆ ಸರ್ಕಾರ ಅಂತೇಳಿ ಜನರಿಗೆ ಭಾವನೆ ಬಂದಿಲ್ಲ. ನೀವು ಈ ಫಲಿತಾಂಶವನ್ನ ಸ್ವಲ್ಪ ಸರಿಯಾಗಿ ನೋಡಿ ಗೊತ್ತಾಗ್ತದೆ. ಚನ್ನಪಟ್ಟಣದಲ್ಲಿ JDS ಗೆದ್ದೇ ಬಿಡ್ತು ಅಂತ ಹೇಳಿ ಹುಯಿಲೆಬ್ಸಿದ್ರು. 25,000 ಮತಗಳ ಅಂತರದಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆದ್ದಿದ್ದಾರೆ. ಶಿಕಾವಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಯಾರ ಮೇಲೆ? ಮಾಜಿ ಮುಖ್ಯಮಂತ್ರಿ ಅವರ ಮಗನ ಮೇಲೆ ಗೆಲುವು ಸಾಧಿಸಿದ್ದಾರೆ. ಅದು ಅಳಕ್ಕುಳಕ್ ಗೆಲುವಲ್ಲ, 13,000ಗಳ ಮತದ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಹಾಗೆ ಸಂಡೂರಿನಲ್ಲಿ ಕಾಂಗ್ರೆಸ್ಸಿನ ಕಾನ್ಸ್ಟಿಟ್ಯೂನ್ಸಿ ಅದು ಒಂದೇ ಗೆಲ್ಲೋದು, ಇನ್ನೆರಡು ಕಡೆ ಗೆಲ್ಲಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಆದ್ರೆ ಕರ್ನಾಟಕದ ಜನ, ಒಂದು ಕಲ್ಯಾಣ ಕರ್ನಾಟಕದ ಭಾಗ, ಒಂದು ದಕ್ಷಿಣ ಕರ್ನಾಟಕದ ಭಾಗ, ಇನ್ನೊಂದು ಮಧ್ಯ ಕರ್ನಾಟಕದ ಭಾಗ, 3 ಭಾಗದಲ್ಲಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ, ವಿಶೇಷವಾಗಿ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಒಂದು ಒಪ್ಪಿಗೆಯ ಮುದ್ರೆಯನ್ನ ಒತ್ತಿದ್ದಾರೆ ಇವತ್ತು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ವಿರೋಧ ಪಕ್ಷವಾಗಿ ನಾನೊಂದು ಮಾತು ಹೇಳಲೇಬೇಕು. ಅವರು ಹಗರಣವಲ್ಲದನ್ನ ಹಗರಣ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಿದ್ರು, ಸಿದ್ದರಾಮಯ್ಯನವ್ರ ಹೆಸರಿಗೆ ಮಸಿ ಬಳಿಬೇಕು, ಅವರ 50 ವರ್ಷಗಳ ರಾಜಕಾರಣಕ್ಕೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ಅವರನ್ನ ವೀಕ್ ಮಾಡಿದ್ರೆ, ಅವರನ್ನ ಸಾರ್ವಜನಿಕವಾಗಿ ಭ್ರಷ್ಟಾಚಾರದ ವ್ಯಕ್ತಿ ಅಂತೇಳಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ವೀಕ್ ಆಗ್ತದೆ ಅಂತ ನಂಬಿದ್ರಲ್ಲ, ಆ ನಂಬಿಕೆಗೆ ಜನರು ಸರಿಯಾದ ಉತ್ತರವನ್ನ ಇವತ್ತು ಕೊಟ್ಟಿದ್ದಾರೆ ಅಂತೇಳಿ ನನಗನ್ನಿಸ್ತಾ ಇದೆ. ಎಸ್ ಸರ್, ಬಹಳ ಮುಖ್ಯವಾಗಿ ಇದು ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಸಂದಂತಹ ಒಂದು ಗೆಲುವು ಅನ್ನುವಂಥದ್ದನ್ನ ಬಹುಶಃ ಬಹಳ ನಿಸ್ಸಂಶಯವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರೇ ಫ್ರಂಟ್ ಫುಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಪ್ರಚಾರದ ಒಂದು ಸಾರಥ್ಯವನ್ನ ಎಲ್ಲ ಕಡೆನೂ ಓಡಾಡಿ ವಹಿಸಿಕೊಂಡಿದ್ರು. ನಾನು ದೇವರಾಜ್ ಅವರ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಎಲ್ಲಿ ತಪ್ಪಾಯ್ತು ಲೆಕ್ಕ ಅಂದ್ರೆ, ನಾನು ಈಗ ಚನ್ನಪಟ್ಟಣದ ಮಾತ್ರ ಕೇಳ್ತಾ ಇದ್ದೇನೆ, ನಿಮ್ಮ ಹತ್ರ ಚನ್ನಪಟ್ಟಣದ ಆಮೇಲೆ ಬರ್ತೀನಿ ನಾನು. 3 ಕ್ಷೇತ್ರಗಳಲ್ಲಿ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ನಾವು ಲೋಕಸಭಾ ಚುನಾವಣೆ ಫಲಿತಾಂಶವನ್ನೇ ಬಂದಿರೋದು ನಾವು ಗಮನಿಸಿದ್ರೆ 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ರು. ನಿಮ್ಮ ಲೋಕಸಭಾ ಸದಸ್ಯ ಸ್ಪರ್ಧೆಗೆ ಸ್ಪರ್ಧಿಸಿದವರು ಅಲ್ಲಿಯ ಒಳಗಿನ ಅಸೆಂಬ್ಲಿ ಸೆಗ್ಮೆಂಟ್ಗಳನ್ನ ನಾವು ಲೆಕ್ಕ ಹಾಕಿದ್ರೆ 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ನಿಮಗೆ ಮುನ್ನಡೆ ಬಂದಿತ್ತು ನಿಮಗೆ. ಆಮೇಲೆ ನೀವು ಬಿಜೆಪಿ ಮತ್ತು JDS ಎರಡು ಒಟ್ಟಿಗೆ ಸೇರಿದಾಗ ಹೆಚ್ಚು ಬಲವರ್ಧನೆ ಆಗಿದೆ ಅಂತ ನಾವೆಲ್ಲ ಅನ್ಕೊಂಡ್ವಿ. ನಾವು ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ನೋಡಿದಾಗ ಎಲ್ಲಿ ತಪ್ಪಾಯ್ತು, ಏನಾಯ್ತು, ಯಾಕೆ ನಿಮ್ಮ ಮೈತ್ರಿಕೂಟ 3 ಕ್ಷೇತ್ರಗಳಲ್ಲಿ ಸೋಲನುಪ್ಪಿಸಲಿಕ್ಕೆ ಸಾಧ್ಯ ಆಯ್ತು? ಸರ್, ಖಂಡಿತವಾಗಿರು ಈ ವಿಷಯವಾಗಿ, ಯಾಕಂದ್ರೆ ತಾವು ಪತ್ರಿಕೋದ್ಯಮದಿಂದ ನಮ್ಮ ನಾಡನ್ನ ನೋಡಿದಂತವ್ರು. ಶ್ರೀಯುತ ಹನುಮಂತಯ್ಯನವರು ನಾನು ಪಕ್ಷಾತೀತವಾಗಿ ನಾನು ಒಪ್ಪುವಂತ ಒಬ್ಬ ನಾಯಕರಲ್ಲಿ ಅವರು ಸಹ ಒಬ್ರು. ಹೀಗೆ ನಾನು ಪಕ್ಷಾತೀತವಾಗಿ ಮಾತನಾಡ್ಲಿಕ್ಕೆ ಒಂದೆರಡು ನಿಮಿಷವನ್ನು ನಾನು ವ್ಯಯ ಮಾಡ್ತೀನಿ ಸರ್. ಈಗ ಎಲ್ಲಾ ಉಪಚುನಾವಣೆಗಳಲ್ಲೂ ಸಹ ತಾವು ಕಂಡ ಹಾಗೆ ಈ ದೇಶದಲ್ಲಿ ಇವತ್ತು ನಡೆದಿರ್ತಕ್ಕಂಥ 46+2 ಉಪಚುನಾವಣೆಗಳಲ್ಲೂ ಸಹ ಅಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಅಭ್ಯರ್ಥಿಗಳು ಬಹುಪಾಲು ಗೆದ್ದಿರ್ತಕ್ಕಂಥದ್ದನ್ನು ನಾವು ಗಮನಿಸಿದೀವಿ. ಈ ರೀತಿ ಯಾಕೆ ಆಗತ್ತೆ ಅಂತಕ್ಕಂಥದಕ್ಕೆ ಉತ್ತರವನ್ನು ಕಂಡುಕೊಂಡ್ರೆ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಬಹುಶಃ ಉತ್ತರ ಸಿಗ್ಬಹುದು ಅಂತ ಹೇಳಿ ನನಗನ್ಸುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ, ಇವತ್ತು ಆಡಳಿತ ಪಕ್ಷದ ಸದಸ್ಯರಿಗೆ ಇವತ್ತು ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಆಡಳಿತ ಪಕ್ಷದ MLAಗಳೇ ಇವತ್ತು ಬಹುದೊಡ್ಡ ಧ್ವನಿಯಲ್ಲಿ ಕೂಗನ್ನೇ ಎತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ನಾವು ವಿರೋಧ ಪಕ್ಷದ ಸದಸ್ಯರನ್ನ ನಾವು ಗೆಲ್ಸ್ಬಿಟ್ರೆ ನಮ್ಗೆ ಕ್ಷೇತ್ರದ ಅಭಿವೃದ್ಧಿ ಹೇಗಾಗ್ಲಿಕ್ಕೆ ಸಾಧ್ಯ, ಕೆಲಸ ಕಾರ್ಯಗಳು ಹೇಗಾಗುತ್ತೆ ಅಂತಕ್ಕಂಥದ್ದನ್ನ ಮತದಾರರು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ತಪ್ಪು ಅಂತ ಹೇಗೆ ಹೇಳಕ್ಕಾಗತ್ತೆ? ಇದು ಮೂಲಭೂತವಾದ ಅಲ್ಲ, ಒಂದು ನೀವು ಹೇಳಿದ್ದು, ದೇವರಾಜ್ ಅವರು ಹೇಳಿದ್ದು ಒಂದು ಮಾತು ಸ್ವಲ್ಪ ಮಟ್ಟಿಗೆ ನಿಜ. ಅದು ಸಾಮಾನ್ಯವಾಗಿ ಯಾವ್ದು ಆಡಳಿತ ಪಕ್ಷ ಆಯಾ ರಾಜ್ಯದಲ್ಲಿ ಇರ್ತದೆ, ಆ ಆಡಳಿತದ ಪಕ್ಷವಾಗಿ ಹೆಚ್ಚು ಉಪಚುನಾವಣೆಗಳಲ್ಲಿ ಗೆಲುವು ಸಾಧ್ಯ ಆಗ್ತದೆ ಅನ್ನುವಂತಹದ್ದು. ಅದು ಪಶ್ಚಿಮ ಬಂಗಾಳದಲ್ಲೂ ಆಗಿದೆ ಈ ಸಲ ನಾವು ನೋಡಿದ್ರೆ, ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಆಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಡೆಗೆ ಜಾಸ್ತಿ ಒಲವು ಬಂದಿದೆ, ಪಶ್ಚಿಮ ಬಂಗಾಳದಲ್ಲಿ ಆಳುವ ಮುಖ್ಯಮಂತ್ರಿಯವರ ಪಕ್ಷದ ಕಡೆಗೆ, ತೃಣಮೂಲ ಪಕ್ಷದ ಕಡೆಗೆ ಬಂದಿದೆ. ಅದು ನಿಜ ಕೂಡ. ಅದು ಪಂಜಾಬ್ನಲ್ಲಿಯೂ ಕೂಡ ಅದನ್ನು ಈ ಸಲದ ಉಪಚುನಾವಣೆಯಲ್ಲಿ ನಾವು ಕಾಣಬಹುದು ನಾವು. ಆದ್ರೆ ಕರ್ನಾಟಕದಲ್ಲಿ ಬೇರೆ ತರದ ಒಂದು ವಿಶಿಷ್ಟ ಪರಿಸ್ಥಿತಿ ಇತ್ತು. ಒಂದು, 3 ಕ್ಷೇತ್ರಗಳಲ್ಲಿ ನೀವು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ರಿ, ನಿಮಗೆ ನಿಮ್ಮ ಜಂಟಿ ಕಾರ್ಯಾಚರಣೆ ಬಗ್ಗೆ ಹೆಚ್ಚು ವಿಶ್ವಾಸ ಇತ್ತು. ಎರಡನೇದು, ಚನ್ನಪಟ್ಟಣ JDS ನ ಅದು ಒಂದು ತವರು ಇದ್ದಿದ್ದ ಹಾಗೆ. ಯಾಕಂತ ಹೇಳಿದ್ರೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಚನ್ನಪಟ್ಟಣದ ಜೊತೆಗೆ ನಿಮಗೊಂದು ಭಾವುಕ ಸಂಬಂಧ ಕೊಡುವ ಇದೆ. ನಿಮಗೆ ಕುಮಾರಸ್ವಾಮಿ ಅವರು
ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಕ್ಷೇತ್ರ. ಆಮೇಲೆ ಆ ಕ್ಷೇತ್ರವನ್ನು ಕಳೆದುಕೊಳ್ಳಲೇಬಾರದು ಅನ್ನುವ ಕಾರಣಕ್ಕಾಗಿ ಕುಟುಂಬದ ಕುಡಿಯೇ ಅಲ್ಲಿ ಚುನಾವಣೆಗೆ ನಿಲ್ಲಬೇಕು ಅಂತ ನೀವು ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿದ್ರಿ. ನೀವು ಬೇರೆ ಯಾರನ್ನು, ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಸಭೆ ನಡೆದಾಗ, ಚುನಾವಣೆಗೆ ಮುಂಚೆ ಸಭೆ ನಡೆದಾಗ, ಇಲ್ಲ ನಾವು ದೇವೇಗೌಡರ ಕುಟುಂಬದಿಂದಲೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಮಾತನ್ನ ನಿಮ್ಮ ಕಾರ್ಯಕರ್ತರು ಹೇಳಿದ್ರು. ಇದೆಲ್ಲ ಇದ್ದಾಗ ಅದು ಇಷ್ಟೊಂದು ಅಂತರದಲ್ಲಿ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ, ಆಯ್ತು ಗೆಲ್ಬಹುದು, ಯೋಗೇಶ್ವರ್ ಗೆದ್ರು ಅಥವಾ ಜೆಡಿಎಸ್ ಗೆದ್ರು ಒಂದು 5,000 ಮತಗಳ ಅಂತರದೊಳಗೆ ಗೆಲ್ಬಹುದು, ಅಥವಾ ಫೈಟ್ ಆಗಿ 1,000 ಮತಗಳ ಅಂತರದಲ್ಲಿ ಕೂಡ ಗೆಲ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಮತ್ತು ಒಂದು ಸಮೀಕ್ಷೆ ಕೂಡ ಅದೇ ತರ ಇತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ. ಇಷ್ಟೊಂದು ಜನ ಇಷ್ಟೊಂದು ಸಿಟ್ಟಿಗೆದ್ದು ಏನು ತೀರ್ಪು ಕೊಟ್ರ ನಿಮ್ ವಿರುದ್ಧ? ಏನ್ ನಡೀತಾ ಇಲ್ಲಿ ಚನ್ನಪಟ್ಟಣದಲ್ಲಿ? ಸರ್, ಖಂಡಿತವಾಗಿರು ನನಗೆ ನೀವು ಹಿಂದೆ ಒಂದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರೆದಿದ್ದನ್ನು ನಾನು ಓದಿದ್ದೇನೆ ಸರ್. ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಚನ್ನಪಟ್ಟಣದಲ್ಲಿ ಬಂದಿರತಕ್ಕಂತ ಫಲಿತಾಂಶವನ್ನು ನೀವು ಗಮನಿಸಿ. ನಮಗೆ ನಗರ ಪ್ರದೇಶದಲ್ಲಿ 21,687 ಮತಗಳ ಹಿನ್ನಡೆ ಆಗಿದೆ ಸರ್. 21,687 ಮತಗಳ ಹಿನ್ನಡೆ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕೇವಲ 2,000 ಚಿಲ್ಲರೆ ಮತಗಳ ಹಿನ್ನಡೆ ಆಗಿದೆ. ಈ ಸತ್ಯವನ್ನು ಸಹ ನಾವು ಪರಿಗಣಿಸಬೇಕಾಗತ್ತೆ. ನಾವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ವಿಷಯದಲ್ಲಿ ಸಂಪೂರ್ಣವಾಗಿ ಅವ್ರ ಜೊತೆ ಇದ್ದಂತವ್ರು ನಾವು. ನಮ್ಮ ಜೆಡಿಎಸ್ ಪಕ್ಷ ಅದರಲ್ಲೂ ಅತಿ ಹೆಚ್ಚಿನ ನ್ಯಾಯವನ್ನ ಒಂದ್ ಹೆಜ್ಜೆ ಕಾಂಗ್ರೆಸ್ಗಿಂತ ಮುಂದೆ ಹೋಗಿ ನ್ಯಾಯವನ್ನ ಒದಗಿಸೋ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂತವ್ರು ನಾವು. ಆದ್ರೆ ಅದ್ ಯಾಕೋ ನೀವೊಂದು ಹಿಂದೆ ಒಂದು ಸಲ ಆರ್ಟಿಕಲ್ ಬರೆದಾಗ ಯಾವುದೇ ಒಂದು, ಅದರಲ್ಲೂ ಅಲ್ಪಸಂಖ್ಯಾತರು ಒಂದು ಪಕ್ಷದ ಜೊತೆ ಗುರುತಿಸ್ಕೊಳ್ತಕ್ಕಂಥದ್ದು ಅಪಾಯಕಾರಿ ಅಂತಕ್ಕಂಥ ಮಾತನ್ನು ತಾವು ಅಭಿಪ್ರಾಯ ಪಟ್ಟಿದ್ದು ನಾನು ಓದಿದ್ದೇನೆ ಹಿಂದೆನೂ ಸಹ. ನನಗೆ ಹೀಗನ್ಸುತ್ತೆ, ಯಾಕಂದ್ರೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಮಾಜಿ ಪ್ರಧಾನಿ ಮಂತ್ರಿಗಳನ್ನ ಮತ್ತೆ ಅವರ ಕುಟುಂಬದವ್ರನ್ನ ಕೊಂಡ್ಕೊಂತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಧ್ರುವೀಕರಣ ಮಾಡತಕ್ಕಂತಹ ಒಂದು ಪರಿಸ್ಥಿತಿ ಬಂದು ಅದರ ಮೇಲ್ಗಡೆ ಫಲವನ್ನ ಪಡಿತಕ್ಕಂತಹ ಸ್ಥಿತಿ ಕಾಂಗ್ರೆಸ್ ಬಂತಲ್ಲ, ಅದು ನಮಗೆ ನೋವಿನ ವಿಚಾರ. ಅದು ಬಹಳಷ್ಟು ಮಟ್ಟಿಗೆ ನೀವು ಹೇಳಿದ ನಾನು ಆ ಲೇಖನದಲ್ಲಿ ಬರೆದಾಗ ನನ್ನ ನಿಲುವು ಏನಿತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ರಾಜ್ಯ ಪಕ್ಷಕ್ಕೆ ಗಂಟು ಹಾಕೊಂಡು ನೇತಾಡಬಾರದು, ಅದು ಎಲ್ಲ ಪಕ್ಷಗಳಿಗೂ ಹೇಳಿದ್ದಾರೆ. ನೀವೀಗ ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತೀರಿ. ಅಲ್ಪಸಂಖ್ಯಾತರಿಂದ ದೂರ ಆದದ್ದು ಯಾರು? ನಿಮ್ಮ ಪಕ್ಷದ ನಾಯಕರೇ ಅಲ್ವಾ? ಈಗ ನೀವು ಹಿಂದೆ ನೀವು ಅಲ್ಲಿ ಗೆಲ್ತಾ ಇದ್ದಾಗ ನಿಮಗೆ ಅಲ್ಪಸಂಖ್ಯಾತರ ಬಹುದೊಡ್ಡ ಪ್ರಮಾಣದಲ್ಲಿ ಮತ ಬರ್ತಾ ಇತ್ತು. ನಿಮಗೆ ಗೊತ್ತಿತ್ತು ಬಿಜೆಪಿ ಜೊತೆಗೆ ನೀವು ಹೋದ್ರೆ ಅಲ್ಪಸಂಖ್ಯಾತರು ಸಿಟ್ಟಿಗೆ ಗೆಲ್ತಾರೆ, ಅವರಿಗೆ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಇಲ್ಲ ಅನ್ನುವಂತಹದ್ದು ಗೊತ್ತಿತ್ತು ನಿಮ್ಗೆ. ಸೊ ಸ್ವಯಂ ಕೃತಾಪರಾಧ ಅಂತ ಹೇಳಿ ಅನಿಸ್ತಲ್ವಾ ನಿಮ್ಗೆ ಇದು? ಇಲ್ಲ ಸರ್, ಯಾಕೆಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗಲೂ ಇದನ್ನು ಹೇಳಿದ್ರು. ಒಂದು ಸಮುದಾಯದವರು ಗಟ್ಟಿಯಾಗಿ ಒಂದು ಕಡೆಗೆ ನಿಂತು ಮತ ಹಾಕಿದ್ರು. ನಿರ್ದಿಷ್ಟವಾಗಿ ಒಂದು ಸಮುದಾಯದವರು ಅನ್ನುವಂತ ಪದ ಪ್ರಯೋಗ ನೀವು ರಾಜಕೀಯದಲ್ಲಿ ನಿಮ್ಮ ನಾಯಕರು ಮಾಡ್ತಾರಲ್ವಾ, ಇದೇ ನಿಜವಾದ ಸಮಸ್ಯೆ ಅಂತ ಹೇಳಿ ನಿಮ್ಗೆ ಅನ್ಸಲ್ವಾ? ನಿಮ್ಗೆ ಯಾವುದೋ ಒಂದು ಸಮುದಾಯವನ್ನು ಗಟ್ಟಿಯಾಗಿ ಹೇಳುವಂತದ್ದು. ಸರ್ ನೀವೀಗ ಆಲೋಚನೆ ಮಾಡಿ, ನೀವ್ ಹೇಳ್ತಿರ್ತಕ್ಕಂಥದನ್ನ ಬಹುಪಾಲು ನನ್ಗೆ ಸಹಮತ ಇದೆ. ಈಗ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷವನ್ನ ಹೊರಹಿಟ್ಟು ನಾವು ಒಂದು ಒಕ್ಕೂಟವನ್ನ ಪ್ರಾರಂಭ ಮಾಡ್ಬೇಕು ಅಂತಕ್ಕಂಥದ್ದನ್ನ ಪ್ರಯತ್ನ ಮಾಡಿದ್ರು, ಸಂಚು ಮಾಡಿದ್ರು. ಅದರಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಹುಪಾಲು ನಾಯಕರು ಯಶಸ್ವಿನೂ ಸಹ ಆದ್ರು. ಮೊದಲು ಒಕ್ಕೂಟದ ಒಂದು ಸಲಹೆಯನ್ನ ಸನ್ಮಾನ್ಯ ಪೂಜ್ಯರಾದ ದೇವೇಗೌಡರು ಕೊಟ್ಟಂತ ಸಂದರ್ಭದಲ್ಲಿ ಮೊದಲನೆಯ ಸಭೆ ನಡೆದಿದ್ದು ಅವ್ರ ಮನೆಯಲ್ಲೇ. ತದನಂತರದ ಯಾವುದೇ ಸಭೆಗೆ ನಮ್ಮ ಜೆಡಿಎಸ್ ಪಕ್ಷವನ್ನ ಕರೀಲಿಲ್ಲ, ಆಹ್ವಾನಿಸ್ಲಿಲ್ಲ, ಎಲ್ಲಾ ರೀತಿಯಲ್ಲಿ ಅಪಮಾನ ಮಾಡಿದ್ರು. ಪಕ್ಷವಾದ ಅಸ್ತಿತ್ವವನ್ನ ಉಳಿಸ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು? ನಮ್ಮ ಪಕ್ಷದ ಅಸ್ತಿತ್ವವನ್ನ ರಾಜ್ಯದಲ್ಲಿ ಉಳಿಸ್ಕೋಬೇಕಾಗಿದ್ರೆ ನಾವು ಮಾಡ್ಬೇಕಾಗಿದ್ದಂತ ಕೆಲಸ ಏನು? ನಮ್ಮ ಅನಿವಾರ್ಯತೆಗಳೇನಿತ್ತು? ಅವತ್ತು ಅನಿವಾರ್ಯವಾಗಿ ಬಿಜೆಪಿ ಜೊತೆ ಕೈ ಸೇರಿಸಿದ್ರಿ. ಹಾಗಿದ್ದಾಗ ಮತ್ತೆ ಅಲ್ಪಸಂಖ್ಯಾತರ ಮತಗಳಿಗಾಗಿ ನೀವು ಅಲವತ್ತುಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ಬರುತ್ತೆ ಅಲ್ವಾ? ಸರ್, ಒಂದ್ ಸತ್ಯ ನಿಮ್ ಗಮನಕ್ಕೆ ತರ್ತೇನೆ. 2008ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಿಜೆಪಿ ಅವ್ರ ಜೊತೆ ಮಾಡಿದಾಗ ಇದೇ ಶ್ರೀಯುತ ಜಮೀರ್ ಅಹಮದ್ ಖಾನ್ ಅವರು ನಮ್ ಜೊತೆನೆ ಇದ್ದು ನಮ್ಮ ಬಸ್ ಅನ್ನು ಮುಂದೆ ನಡೆಸಂತವ್ರು. ಅವತ್ತು ಸಹ ನಾವ್ ಯಾವುದೇ ಕಾರಣಕ್ಕೂ ಸಂಖ್ಯಾತರಿಗೆ ಒಂದೇ ಒಂದು ಸಣ್ಣ ಅನ್ಯಾಯ ಆಗ್ಲಿಕ್ಕೂ ಅವಕಾಶ ಕೊಟ್ಟಿರ್ಲಿಲ್ಲ, ಒಂದು ಕೋಮು ಗಲಭೆ ಆಗ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಾವು ರಾಜಭಾರ ಮಾಡಿದ್ವಲ್ವಾ? ಸೊ ಅದರಲ್ಲೇ ಉತ್ತರ ಆಯ್ತು, ಅಲ್ಪಸಂಖ್ಯಾತರು ತಿಳ್ಕೋಬಹುದಾಗಿತ್ತು. ಒಂದು ನಿಮಿಷ ದೇವರಾಜ್ ಅವರು ಹೇಳ್ತೀನಿ, ಲೆಕ್ಕಾಚಾರ ನನಗನ್ಸೋದು ಏನು ಅಂತ ಹೇಳಿದ್ರೆ, ನೀವು ಬರೇ ಮುಸ್ಲಿಮರ ಮತಗಳಿಗೆ ಸಂಬಂಧಿಸಿ ಮಾತ್ರ ಮಾತಾಡ್ತಾ ಇದ್ದೀರಿ. ಆಕ್ಚುಯಲ್ ಆಗಿ ಅವ್ರು ಇರೋದು 30-31 ಸಾವಿರ, ಅಲ್ಲಿ 2 ಲಕ್ಷ ಚಿಲ್ಲರೆ ಮತಗಳಿತ್ತು ಅಲ್ಲಿ ಅಲ್ವಾ? 2,06,000 ಮತದಾನ ಆಗಿದೆ. 30 ಸಾವಿರ ದೊಡ್ಡ ಸಂಖ್ಯೆ ಅಲ್ಲ. ಆಮೇಲೆ ಅವರು ಒಬಿಸಿ ವೋಟ್ ಬ್ಯಾಂಕ್, ಅದು ಒಬಿಸಿ ವೋಟ್ ಬ್ಯಾಂಕ್ ನಲ್ಲಿ ಮುಸ್ಲಿಮರು ಕೂಡ ಬರ್ತಾರೆ. ಬೇರೆ ಒಬಿಸಿಗಳಲ್ಲಿ ಬಹಳ ದೊಡ್ಡ ಸಂಖ್ಯೆನಲ್ಲಿ ಇದ್ದಾರೆ, ಅವರು ಕೂಡ ನಿಮ್ಮ ವಿರುದ್ಧ ಮತ ಹಾಕಿದ್ದಾರೆ. ಅಲ್ಲಿ ಒಕ್ಕಲಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ವಿರುದ್ಧ ಮತ ಹಾಕಿದ್ದಾರೆ ಪಕ್ಷದ ವಿರುದ್ಧ. ಆದ್ರಿಂದ 25,000
ಅಷ್ಟು ದೊಡ್ಡ ಅಂತರ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನನಗನಿಸ್ತಾ ಇದೆ. ಇರ್ಲಿ, ನಾನು ಯದುಕುಮಾರ್ ಅವರಿಗೆ ಬರ್ತೀನಿ. ಯದುಕುಮಾರ್ ಅವರ ಈ ಚನ್ನಪಟ್ಟಣದಲ್ಲಿ ಇದು ಬಹಳ ದೊಡ್ಡ ಪ್ರೆಸೆನ್ಸ್ ಏನು ಇಲ್ಲ, ಆದ್ರೆ ಚನ್ನಪಟ್ಟಣದಲ್ಲಿ ಬಿಜೆಪಿಯ ಮತಗಳು ಜೆಡಿಎಸ್ ಗೆ ಕನ್ವರ್ಟ್ ಆಗಿಲ್ಲ ಅನ್ನುವಂತ ಒಂದು ಮಾತು ಇವತ್ತು ಕೇಳಿ ಬರ್ತಾ ಇತ್ತು ಇವತ್ತು ಸಂಜೆ ಹೊತ್ತಿಗೆ. ಏನ್ ಹೇಳ್ತೀರಿ ನೀವು? ಇಲ್ಲ ಸರ್, ಇದು ಖಂಡಿತವಾಗ್ಲೂ ಸುಳ್ಳು ಇದ್ದದ್ದು. ಯಾಕಂದ್ರೆ ಮೈತ್ರಿ ಧರ್ಮವನ್ನು ಪಾಲಿಸೋದ್ರಲ್ಲಿ ನಾವು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರ್ತೀವಿ ಅದ್ರಲ್ಲಿ. ಯಾಕಂದ್ರೆ ಮೈತ್ರಿ ಧರ್ಮವನ್ನು ಪಾಲಿಸುವಂತದ್ದಾಗ್ಬೋದು, ಮೈತ್ರಿ ಧರ್ಮದ ಪಕ್ಷಗಳಾಗ್ಬೋದು, ವ್ಯಕ್ತಿಗಳಾಗ್ಬೋದು, ನಾಯಕರುಗಳನ್ನ ಅತ್ಯಂತ ಗೌರವದಿಂದ ನಡ್ಕೊಳ್ಳುವಂತದ್ದನ್ನ ಅದು ಪ್ರಧಾನಮಂತ್ರಿಗಳೇ ಅವರೇ ತಾನೇ ಮುಂದೆ ನಿಂತು ಮಾಡಿರುವಂತದ್ದು. ಈಗ ನಿಮ್ಮ ಮಾತಿಗೆ ಬರೋದ್ಕಿಂತ ಮುಂಚೆ ಹಿರಿಯರಾದಂತ ಹನುಮಂತಯ್ಯ ಸಾಹೇಬರು ಕೆಲವು ಪ್ರಶ್ನೆಗಳನ್ನ ಹೇಳಿದ್ರು, ಅದಕ್ಕೆ ಒಂಚೂರು ಉತ್ತರ ಕೊಡ್ತೀನಿ ಸರ್. ಅದಲ್ಲಿ ಅವ್ರು ಹೇಳಿದ್ರು ಹಗರಣಗಳಾಯ್ತು ಅಂತ ಅವರ ದೊಡ್ಡಸ್ತಿಕೆ ಅದು ಒಪ್ಕೊಂಡ್ರು. ಆದ್ರೆ ಹಗರಣಗಳು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದೆ, ನಾಗೇಂದ್ರ ಅಡಿಯಲ್ಲಿ ಮಂತ್ರಿ ಪದವಿ ಇದೆ, ಅದರಲ್ಲಿ ಇರುವಂತದ್ದು SIT ನಲ್ಲಿ ಮಾತ್ರ ಮಂತ್ರಿಗಳ ಹೆಸರೇ ಇಲ್ಲ ಅನ್ನೋದು ಯಾವ ನ್ಯಾಯ ಸರ್? ಅದು ಅಧಿಕಾರಿಗಳು ಮಾತ್ರ ಮಾಡ್ಬಿಡ್ತಾರ? ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಅಷ್ಟು ದೊಡ್ಡದ ಮೊತ್ತದ ಇದ್ರಲ್ಲಿ ಬರೀ ಅಧಿಕಾರಿಗಳದೇ ಮಾತಾಗ್ಬಿಡುತ್ತಾ? ಅದು ಪ್ರಶ್ನೆ ಅರ್ಥ ಆಗಲ್ವಾ ಆದ್ಮೇಲೆ? ಆಮೇಲೆ SITಗಳು ಫಾರ್ಮ್ ಆದ್ಮೇಲೆ SIT ಚಾರ್ಜ್ ಶೀಟ್ ನಲ್ಲಿ ಎಲ್ಲೂ ಅದ್ರ ಅಧ್ಯಕ್ಷರ ಹೆಸರಿಲ್ಲ, ಮಂತ್ರಿಗಳ ಹೆಸರಿಲ್ಲ. ಇದು ಹೇಗೆ ಸರ್? ಇದರಲ್ಲಿ ಯಾವುದೇ ಆದಂತ ಒಂದು ಕುರುಹು ಇಲ್ದೇನೆ ಇಷ್ಟು ದೊಡ್ಡ ಇದನ್ನ ಅಧಿಕಾರಿಗಳಿಗೆ ಮಾಡುವಂತ ಅಧಿಕಾರ ಇದೆಯಾ ಅದಲ್ಲಿ? ಒಂದನೇದು. ಎರಡನೇದು, ತಾವ್ ಹೇಳಿದ್ರೆ ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದಂಥದ್ದು. ಸರ್, ಇದನ್ನ ಆರೋಪನ ಒಬ್ಬ ವ್ಯಕ್ತಿಗಳು ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾದಾಗ ನ್ಯಾಯಾಲಯ ಕೊಟ್ಟಂತ ತೀರ್ಮಾನಗಳಿದೆ ಕೆಲವು. ಯಾವ ರೀತಿಯಲ್ಲಿ ಯಾವ ಹಂತದಲ್ಲಿ ಮುಖ್ಯಮಂತ್ರಿಗಳು ಎಲ್ಲಿ ಎಡವಿದ್ದಾರೆ, ಯಾವ ರೀತಿ ಅಂತ ಒಂದು ಇದು ಲಿಸ್ಟ್ ಇದೆ ಅದಲ್ಲಿ. ಸೊ ಅದು ಲಿಸ್ಟ್ ನ್ಯಾಯಾಲಯ ಇರ್ಬೇಕಾದಾಗ ತಾವ್ ಯಾವಾಗ್ಲೂ ನ್ಯಾಯಾಲಯದ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ದೊಡ್ಡದಾಗಿ ಮಾತಾಡುವಂತವ್ರು ಅದಕ್ಕೆ ಗೌರವ ಕೊಡ್ಬೇಕಾಗತ್ತಲ್ವಾ? ಒಂದು ತನಿಖೆ ಆಗ್ಬೇಕಾಗತ್ತಲ್ವಾ? ಎವ್ರಿಬಡಿ ಇಸ್ ಬಿಯಾಂಡ್ ದ ಸಸ್ಪಿಷನ್ಸ್ ಅಲ್ವಾ? ಅದು ತನಿಖೆ ಆಗೋದಕ್ಕೆ ನೀವ್ಯಾಕೆ ಇಷ್ಟೊಂದು ಅಡ್ಡಿಪಡಿಸ್ತೀರಾ ನೀವಲ್ಲಿ? ಯದುಕುಮಾರ್ ಅವರೇ, ಒಂದ್ ನಿಮಿಷ, ನಾವು ಅದನ್ನೇ ಸುದೀರ್ಘವಾಗಿ ಲಂಘಿಸೋದು ಬೇಡ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ನಿಮಗಿದೆ. ಏನು ಅಂತ ಹೇಳಿದ್ರೆ, ಈಗ ಆಮೇಲೆ ಸರ್ ಕೊನೆದು ಒಂದು ಪಾಯಿಂಟ್ ಮಾಡ್ತೀನಿ. ಆಮೇಲೆ ಹನುಮಂತಯ್ಯ ಸಾಹೇಬ್ರು ಹೇಳಿದ್ರು ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡುವಂತದ್ದು. ಸರ್, ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡುವಂತದ್ದಲ್ಲ ಸರ್. ಇಟ್ ಈಸ್ ನಾಟ್ ಎ ಒನ್ ಮ್ಯಾನ್ ಪಾರ್ಟಿ. ಈಸ್ ಕಾಂಗ್ರೆಸ್ ಎ ಒನ್ ಮ್ಯಾನ್ ಪಾರ್ಟಿ? ನೋ, ರೈಟ್? ಕಾಂಗ್ರೆಸ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಮ್ಯಾನ್. ಒಬ್ಬ ವ್ಯಕ್ತಿ ಮಾಡಿದಂತ ಅಚಾತುರ್ಯಗಳು, ತಪ್ಪುಗಳನ್ನ ಒಂದು ಕೋರ್ಟ್ ನಲ್ಲಿ ಉಲ್ಲೇಖಿಸಬೇಕಾದಾಗ ಅದು ನೀವು ಪಾರ್ಟಿಯ ಲೆಕ್ಕಾಚಾರಕ್ಕೆ ಯಾಕೆ ತಗೊಂತೀರಾ? ಮತ್ತೆ ಕಾಂಗ್ರೆಸ್ ಯಾವಾಗ ಬಂದಾಗಿಂದನೂ ಆಡಳಿತವಾಗಿರೋಂತ ಏನಂತಾರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂತಾರೆ? ಯಾಕೆ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ? ಯಾಕೆ ಒತ್ತಡದಲ್ಲಿ ಶಹರೆ ಬರಿ ಹೋಗ್ತಾರೆ? ನನ್ನ ಈ ಕೆಲಸಕ್ಕೆ, ಈ ಒತ್ತಡಕ್ಕೆ ಅಧಿಕಾರಿಗಳು, ಮಂತ್ರಿಗಳು ಕಾರಣ ಅಂತ ಯಾಕೆ ಹೇಳ್ತಾರೆ? ಅದನ್ನ ಯಾಕೆ ಸರ್ ಅವ್ರು ಒಪ್ಕೊಳ್ಳಲ್ಲ? ಅದಲ್ಲಿ ಅದನ್ನ ಬರ್ದಿಟ್ಟವ್ರು ಅಂತಾರಲ್ವಾ, ಅಲ್ಲಿ ಆನ್ ರೆಕಾರ್ಡ್ಸ್ ಇರೋದಲ್ವಾ ಅದು? ಬಹಳ ನೇರವಾದಂತ ಪ್ರಶ್ನೆ ನಿಮ್ದು. ಅದ್ರ ಜೊತೆಗೆ ನಾನು ಕೇಳ್ಬೇಕಾಗಿರೋದು ನಿಮ್ದು, ಈಗ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರದ್ದೇ ಆದಂತಹ ಒಂದು ಇಮೇಜ್ ಇದೆ. ಇದಕ್ಕಿಂತ ಕಠಿಣವಾದಂತಹ ಹಿಂದಿನ ಚುನಾವಣೆಗಳನ್ನು ಕೂಡ ಅವರು ಗೆದ್ದು ತೋರಿಸಿದ್ದಾರೆ. ಅವರು ಬಹಳ ಕಾಂಗ್ರೆಸ್ನ ಎಷ್ಟೇ ಪ್ರಬಲ ಒಂದು ಸ್ಪರ್ಧೆ ಇದ್ರೂ ಕೂಡ ಗೆದ್ದು ತೋರಿಸಿದ್ದಾರೆ. ಈ ಸಲ ಬಸವರಾಜ ಬೊಮ್ಮಾಯಿ ಅವರ ಮಗನನ್ನು ಸೋಲಿಸಲೇಬೇಕು ಅನ್ನುವಂತಹ ಒಂದು ಒಳಸಂಚು ಬಿಜೆಪಿಯಲ್ಲಿ ನಡೀತು ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬಂತು ಶಿಗ್ಗಾವಿನಲ್ಲಿ, ಅಲ್ವಾ? ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನಿಮ್ಮ ಒಬ್ಬರು ಪ್ರಮುಖ ನಾಯಕ ಈಗ ಪ್ರತಿಕ್ರಿಯೆ ಕೊಡುವಾಗ್ಲೂ ಕೂಡ ಅವ್ರು ಏನ್ ಹೇಳಿದ್ರು, ಪಾಟೀಲ್ ಅಂತ ಅವರಿಗೆ ಪ್ರೆಸ್ಸಿಗೆ ಮಾತಾಡಿದ್ರು. ಈಗ ಈ ಚುನಾವಣೆ ಫಲಿತಾಂಶ ಬಂದ ನಂತರ 3 ಸ್ಥಾನಗಳಲ್ಲಿ ನಾವು ಸೋತಿದ್ದೀವಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಅಧ್ಯಕ್ಷರು ಸರಿ ಇಲ್ಲ, ಅವರಿಂದ ಪಕ್ಷ ಮುನ್ನಡೆ ಆಗೋದಿಲ್ಲ, ಅವ್ರದ್ದು ಪಕ್ಷ ಹಿನ್ನಡೆ ಆಗ್ತದೆ, ಅವರನ್ನು ಬದಲಾಯಿಸಿ ಅಂತೇಳಿ ನಾವು ಹೇಳಿದ್ವಿ. ಆದ್ರೆ ನಮ್ಮ ಪಕ್ಷ ಕೇಳಲಿಲ್ಲ ಅದನ್ನ. ಅದೇ ಕಾರಣ ಅಂತ ನಮಗೆ ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಇನ್ನು ಕೆಲವು ನಾಯಕರು ಬೊಮ್ಮಾಯಿ ಅವರ ಮಗನ ವಿರುದ್ಧ, ಭರತ್ ಬೊಮ್ಮಾಯಿ ಅವರ ವಿರುದ್ಧನೇ ಕೆಲಸ ಮಾಡಿದ್ರೆ ಒಳಗೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬಂತು. ಓಕೆ ಸರ್, ಇದಕ್ಕೆ ನಾನು ತಮಗೆ ಇದಕ್ಕೆ ಉತ್ತರ ಕೊಡ್ತೇನೆ. ಈಗ ಅವರು ಶಿಗ್ಗಾವಿನಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರಲ್ವಾ ಯತ್ನಾಳ್ ಅವರು? ತಾವು ಮಾಧ್ಯಮದಲ್ಲಿ ಗಮನಿಸಿದಿರಲ್ವಾ? ಹಾಗಾದ್ರೆ ಅವರು ಹೈಕಮಾಂಡ್ ಬಗ್ಗೆ ಹೇಳ್ಬೇಕಾದಾಗ, ಬೇರೆ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕಾದಾಗ ಅವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವ್ರು ಹೇಳ್ತಾ ಇದ್ದಾರೆ ನಾವು ಕೇಂದ್ರ ಸರ್ಕಾರದ ಎಲ್ಲಾ ಇದನ್ನು, ಆ ಕೇಂದ್ರ ಸರ್ಕಾರದ ಯಾರಿದ್ದಾರೆ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಅವರಾಗಿರ್ಬೋದು, ಅವರ ಒಂದು ಆಡಳಿತದಲ್ಲಿ, ಅವರ ಒಂದು ನೇತೃತ್ವದಲ್ಲೇ ರಾಜ್ಯಾಧ್ಯಕ್ಷರ ನೇಮಿಸಿರುವಂತದ್ದು. ರಾಜ್ಯಾಧ್ಯಕ್ಷರ ನೇಮಿಸಿದವಾಗ ನೀವು ಚುನಾವಣೆ ಪ್ರಚಾರಕ್ಕೆ ಹೋದಾಗ ನೀವು ಯಾರ ವಿರುದ್ಧ ಪ್ರಚಾರ ಮಾಡಿದ್ರಿ? ಯಾರ ಪರವಾಗಿ ಪ್ರಚಾರ ಮಾಡಿದ್ರಿ? ಯಾರ ವಿರುದ್ಧ ಇಲ್ಲ ಯಾರ ಪರವಾಗಿ ಪ್ರಚಾರ ಮಾಡಿದ್ರಿ? ಇದನ್ನ ನೀವು ಹೇಳ್ಬೇಕಾಗತ್ತಲ್ವಾ? ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತಲ್ವಾ? ಒಂದು ಪಕ್ಷದ ಹಿರಿಯ ಶಾಸಕರಾಗ್ಬೋದು, ಹಿರಿಯ
ಹಿರಿಯ ಕೇಂದ್ರ ಮಂತ್ರಿಗಳಾಗ್ಬೇಕಾದಾಗ ನಿಮ್ಗೂ ಒಂದು ಜವಾಬ್ದಾರಿತ ಸ್ಥಾನ ಇರುತ್ತೆ ನೋಡಿ. ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳು 100 ಇರುತ್ತೆ, ಆದ್ರೆ ಪಕ್ಷ ಅಂತ ಬಂದಾಗ ಎಲ್ಲರೂ ಒಂದೇನೆ. ಪಕ್ಷದ ಆದೇಶ ಆಗ್ಬೋದು, ಪಕ್ಷದ ನೀತಿ ಆಗ್ಬೋದು. ಸರ್ ಒಂದ್ ನಿಮಿಷ ಸರ್, ಪಕ್ಷದ ಅಭ್ಯರ್ಥಿ ಆಗ್ಬೋದು, ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂತ ಇರ್ಬೇಕಾದಾಗ ತಾವು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ಬೇಕಾದಾಗ ಈ ಮಾತನ್ನು ತಾವು ಹೇಳ್ಬೇಕಾದಾಗ ಬಸವರಾಜ್ ಯತ್ನಾಳ್ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ. ನೀವು ರಾಷ್ಟ್ರೀಯ ನಾಯಕರು ನೇಮಿಸಿದಂತ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡ್ತೀರಾ, ಇಲ್ಲ ಪಕ್ಷದ ಪರವಾಗಿ ಹೋಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದ್ರಲ್ಲ, ಏನ್ ಪ್ರಚಾರ ಮಾಡಿದ್ರಿ ನೀವು? ವಿರುದ್ಧ ಮಾಡಿದ್ರ ಪರ ಮಾಡಿದ್ರ? ಇದನ್ನ ರಾಜ್ಯದ ಜನರಿಗೆ ಹೇಳ್ಬೇಕು ನೀವಲ್ಲಿ. ಈಗ ನೀವು ಯದುಕುಮಾರ್ ಅವರು ಹೇಳ್ತಾ ಇರೋದು ಅದು ಅಲ್ಲಿ ತಪ್ಪಾಗಿದೆ. ಪಕ್ಷದ ಹಿರಿಯ ನಾಯಕರು ಈ ತರ ಮಾತಾಡಬಾರ್ದಾಗಿತ್ತು, ಅದು ಕೂಡ ಪರಿಣಾಮ ಬೀರಿದೆ ಅನ್ನೋದನ್ನ ನೀವು ಒಪ್ಕೊಳ್ತಾ ಇದ್ದೀರಿ. ಸರ್ ಎಲ್ಲಾರ್ಗೂ ಅವ್ದಂತ ಜವಾಬ್ದಾರಿ ಇರುತ್ತೆ ಸರ್. ಅದ್ರಲ್ಲಿ ಹಿರಿಯ ನಾಯಕರಾಗಬೇಕಾದಾಗ ಭಿನ್ನಾಭಿಪ್ರಾಯಗಳಿರುವಂತದ್ದು ಪಕ್ಷದ ವೇದಿಕೆಯಲ್ಲಿ ಹೇಳ್ಬಿಳಕ್ಕೆ ಹೊರತು ಸಾರ್ವಜನಿಕವಾಗಿ ನೀವು ಹೇಳಿದ್ದೀರಾ. ಅದಕ್ಕೆ ಎಷ್ಟೋ ಸತಿ ನಾವು ಹೇಳಿದ್ವಿ ಇವತ್ತೆಲ್ಲ ನಾಳೆ ತಿತ್ಕೊಂತಾರಂತ ಅನ್ಬಿಟ್ಟು. ಆದ್ರೆ ಚುನಾವಣೆಗಳು ಬಂದಾಗ ಪಕ್ಷ ಒಂದೇನೆ, ವ್ಯಕ್ತಿಗಳು ಪಕ್ಷದ ಪರವಾಗಿ, ಪಕ್ಷದ ವ್ಯಕ್ತಿಗಳ ಪರವಾಗಿ ನಾವು ಕೆಲಸ ಮಾಡ್ಬೇಕೇ ಹೊರತು ಪಕ್ಷದ ಅದು ಸೋತಂತ ಆದ್ಮೇಲೆ ವಿರುದ್ಧವಾಗಿ ಮಾತಾಡುವಂತದ್ದು ಯಾವ ರಾಜಕೀಯ? ಅದು ಯಾವ ಒಂದು ನೈತಿಕತೆ ಮಾತಾಡ್ತೀರಾ ನೀವು? ಹ್ಯಾಟ್ರಿಕ್ ಗೆಲುವಿನಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ಒಳಗಿರುವಂತಹ ಆಂತರಿಕ ಭಿನ್ನಮತ ಕೂಡ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳಿ ಆಗುತ್ತೆ ನೀವು ಹೇಳೋದ ಪ್ರಕಾರ. ದೇವರಾಜ್ ಅವ್ರು ಏನೋ ಹೇಳಲಿಕ್ಕೆ ಹೊರಟಿದ್ರಿ ನೀವು. ಸರ್ ಏನಿದ್ದಿಲ್ಲ, ಶ್ರೀಯುತ ಹನುಮಂತಯ್ಯ ಸರ್ ಅವ್ರ ಬಗ್ಗೆ ಒಂದು ವಿಷಯವನ್ನ ನನ್ನ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಹಗರಣದ ಬಗ್ಗೆ ತನಿಖೆ ನಡೀತಿದೆ. ತನಿಖೆ ನಡೆಯೋ ಹಂತದಲ್ಲಿ ಶ್ರೀಯುತ ಸಿದ್ದರಾಮಯ್ಯ ಅವ್ರು ತಪ್ಪೇ ಇಲ್ಲ ಅಂತಕ್ಕಂಥ ಮಾತನ್ನ ಹಿರಿಯರು ಆ ರೀತಿ ಹೇಳ್ತಕ್ಕಂಥದ್ದನ್ನ ನನ್ಗೆ ಒಪ್ಲಿಕ್ಕೆ ಬರೋದಿಲ್ಲ ಸರ್. ತನಿಖೆ ಆಗ್ಬೇಕು, ತನಿಖೆಯಲ್ಲಿ ನಿರ್ದೋಷಿ ಆಗಿ ಬರ್ಬೇಕು. ಒಂದು ರಚನಾತ್ಮಕವಾದ ವಿರೋಧ ಪಕ್ಷವಾಗಿ NDA ಇಂದ ನಾವು ನಮಗ್ ಬಂದಂತಹ ದಾಖಲೆಗಳ ಸಮೇತ ನಾವು ಅದನ್ನ ಸಬ್ಮಿಟ್ ಮಾಡಿದೀವಿ. ಅದ್ರ ಬಗ್ಗೆ ತನಿಖೆ ಆಗಲಿ, ತನಿಖೆಯಿಂದ ನಿರ್ದೋಷಿಗಳಾಗಿ ಬರ್ಬೇಕು ಹೊರತು ತನಿಖೆಗಿಂತ ಮೊದಲು ಇವ್ರು ನಿರ್ದೋಷಿ ಅಂತ ಹೇಳಿದ್ರೆ ತನಿಖೆ ಮೇಲೆ, ಅಂದ್ರೆ ಲೋಕಾಯುಕ್ತದ ಮೇಲೆ ಅಥವಾ SIT ಮೇಲೆ ಎಷ್ಟರ ಮಟ್ಟಿಗೆ ಆಡಳಿತ ಪಕ್ಷ ಪರಿಣಾಮವನ್ನ ಬೀರ್ತಿದೆ, ಒತ್ತಡವನ್ನ ಆಗ್ತಿದೆ ಅಂತಕ್ಕಂಥದ್ದು ಅವ್ರ ಮಾತಿಂದ ಸ್ಪಷ್ಟ ಆಗ್ತಿದೆ. ಒಂದು, ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತವಾಗಿಯೂ ಹಗರಣಗಳನ್ನೇ ಮಾಡಿಲ್ಲ ಈ ರಾಜ್ಯದಲ್ಲಿ ಅನ್ನೋಗಿದ್ರೆ, ಹಿಂದೆ 2013ರಿಂದ 2018 ಅವಧಿಯಲ್ಲಿ ಅವರೇ ನೇಮಿಸಿದಂತಹ 4 ಸಮಿತಿಗಳಿದ್ವು. ಒಂದು ನೈಸ್ ಬಗ್ಗೆ ಅವರ ಸಮಿತಿಯನ್ನ ಶ್ರೀಯುತ ಜಯಚಂದ್ರ ಅವರ ನೇತೃತ್ವದಲ್ಲಿ ಮಾಡಿದ್ರು. ಇನ್ನೊಂದು ಶ್ರೀಯುತ ಕೆಂಪಣ್ಣ ಅವರ ಆಯೋಗವನ್ನು ರಚನೆ ಮಾಡಿದ್ರು. ಮತ್ತೆ ಪವರ್ ಪರ್ಚೇಸ್ ಬಗ್ಗೆ ಮಾಡಿದ್ರು. ಇದೇ ಹದಿರು ಹಗರಣದ ಬಗ್ಗೆ ಒಬ್ಬ ಶಾಸಕರನ್ನಿಟ್ಟು ಮಾಡಿದ್ರು. ಮಾಡದಂತ ಸಂದರ್ಭದಲ್ಲಿ 4 ವರದಿಗಳು ಸರ್ಕಾರದ ಮುಂದೆ ಇದ್ರೂ ಸಹ ರಾಜ್ಯದಲ್ಲಿ ಇಲ್ಲಿವರೆಗೂ ಯಾಕೆ ಜನರ ಮುಂದೆ ಅಥವಾ ಶಾಸನ ಸಭೆಯಲ್ಲಿ ಅದನ್ನು ಮನ್ನಣೆ ಮಾಡ್ಲಿಲ್ಲ? ಅದಕ್ಕೆ ಜವಾಬ್ದಾರ ಅಲ್ವಾ ಮುಖ್ಯಮಂತ್ರಿಗಳು? ಈಗ ಇಷ್ಟೊಂದು ದೊಡ್ಡ ಹಗರಣಗಳು ಅವ್ರ ಬೆನ್ನಿಗಿದ್ರು ಸಹ ಇವತ್ತಿನ ದಿವಸ ಜನಗಳು ಪರಿಗಣನೆ ಮಾಡದೇ ಇರ್ಬೋದು. ನಾವು ಒಪ್ಕೋತೀವಿ, ನಾವು ಮಾಡದಂತ ಹೋರಾಟ ವಾಲ್ಮೀಕಿ ಇರ್ಬೋದು, ಇವತ್ತು ಮೂಡ ಇರ್ಬೋದು. ಅದರಲ್ಲೂ ವಿಶೇಷವಾಗಿ SC ST ಗಳ ವಿಶೇಷ ಅನುದಾನವನ್ನ ಗ್ಯಾರಂಟಿಗಳು ಬಳಸ್ಕೊಟ್ರಲ್ಲ, ಅದನ್ನ ಎಷ್ಟರ ಮಟ್ಟಿಗೆ ಹನುಮಂತಯ್ಯ ಸರ್ ಅವರು ಡಿಫೈನ್ ಮಾಡ್ಕೋತಾರೆ ಇದನ್ನ. ಇದು ನಮ್ಮ ಕೈ ಹಿಡಿತಿದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರೆ ನಾನು ಒಪ್ಪುವಂತದ್ದಲ್ಲ. ಆದ್ರೆ ಒಂದು ವಿಷಯ ನಾವು ಒಪ್ತೀನಿ, ಖಂಡಿತವಾಗಿಯೂ ಈ ಹಗರಣಗಳ ವಿಷಯದಲ್ಲಿ ಸರ್ಕಾರದ ವಿರುದ್ಧವಾಗಿ ನಾವು ಮಾಡ್ಬೇಕಾದಂತ ಹೋರಾಟ ಒಂದು ಹಂತಕ್ಕೆ ಬಂದು ನಿಲ್ತೋ ಹೊರತು ಸಾಮಾನ್ಯ ಜನರಿಗೆ ತಲುಪೋ ಮಟ್ಟಕ್ಕೆ ನಮ್ಮ ಹೋರಾಟ ಆಗ್ಲಿಲ್ವೇನೋ ಅಂತಕ್ಕಂಥ ಒಂದು ಚಿಂತನೆಯೂ ಸಹ ನಮ್ಮಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಅದನ್ನ ನಮ್ಮ ಮುಂದೆ ಯೋಚನೆ ಮಾಡಿ ಅದನ್ನ ಯಾವ ಸ್ವರೂಪದಲ್ಲಿ ತಗೊಂಡೋಗಿ ಜನಗಳಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥದ್ದನ್ನ ಪ್ರಯತ್ನ ಮಾಡ್ತೀವಿ ನಾವು. ಅದಕ್ಕೆ ಒಂದು ಜನಾಭಿಪ್ರಾಯವನ್ನ ರೂಪಿಸುವಂತ ಕೆಲಸ ನಾವು ಮಾಡ್ಬೇಕಂತ ಮಾಡ್ತೀವಿ ಅದನ್ನ. ಸರ್, ಈಗ ಇವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ನೀವು? ಅವರು ಕೂಡ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಸೀನಿಯರ್ ನಾಯಕರು ಈ ತರ ಮಾತಾಡಿದ್ರಿಂದ ಕಾಂಗ್ರೆಸ್ಗೆ ಲಾಭ ಆಗಿದೆ ಅನ್ನುವಂಥದ್ದು ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಈಗ ನಾನು ಕೇಳ್ತಾ ಇರೋದು ನಿಮ್ಗೆ, ಇದು ನಿಮ್ಮ ನಾಯಕರೀಗ ಸಂಜೆ ಹೊತ್ತಿಗೆ ಫಲಿತಾಂಶ ಬಂದ ಮೇಲೆ ಮಧ್ಯಾಹ್ನದ ಬಳಿಕ ಹೇಳ್ತಾ ಇದ್ರು, ಇದು ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಇದು DK ಸಹೋದರರ ಗೆಲುವಲ್ಲ, ಆಮೇಲೆ ಇದು ಸಿದ್ದರಾಮಯ್ಯ ಅವರ ಗೆಲುವಲ್ಲ, ಇದು ನಮ್ಮ ಗ್ಯಾರಂಟಿಗಳ ಗೆಲುವಂತ ಈ ಸ್ಪಷ್ಟೀಕರಣ ಕೊಡೋದು ಅಗತ್ಯ ಅನ್ನೋದು ಇದೆಯಾ? ಎಲ್ಲರದ್ದು ಗೆಲುವಲ್ಲ. ಶಿವಕುಮಾರ್ ಅವರ ಬ್ರದರ್ಸ್ ಅವರದ್ದು ಗೆಲುವು, ಯೋಗೇಶ್ವರ್ ಅವರ ಒಂದು ಚರಿಷ್ಮಾ ಇದೆ, ಅದರ ಗೆಲುವು ಕೂಡ ಹೌದು, CM ಅವರ ಆಡಳಿತದ ಗೆಲುವು ಕೂಡ ಹೌದು. ಆದ್ರೆ ಇಲ್ಲ ಇದು ಬರೇ ಗ್ಯಾರಂಟಿಯ ಗೆಲುವು ಅಂತ ಹೇಳ್ಬೇಕಾದ್ರೆ ಯಾಕೆ ಅದು ಅಷ್ಟೇ ಹಿಂಜರಿತೀರಾ ನೀವು? ಸಂತೋಷವಾಗಿ ಇವತ್ತು ಅದನ್ನ ಎಂಜಾಯ್ ಮಾಡ್ಬೇಕಲ್ಲ ನಿಮ್ಮ ಗೆಲುವನ್ನು ನೀವು. ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಪಕ್ಷದ ಗೆಲುವಿದು, ಇದರಲ್ಲಿ ಎಲ್ಲರ ಪಾಲು ಇದೆ. ನೋಡಿ, ಯೋಗೇಶ್ವರ್ ಅವರನ್ನ ಬಿಜೆಪಿಯಿಂದ ಕರೆದು ತಂದು ಕಾಂಗ್ರೆಸ್ ನಲ್ಲಿ ಕ್ಯಾಂಡಿಡೇಟ್ ಮಾಡುವವರೆಗೆ ಶಿವಕುಮಾರ್ ಅವರದು, ಸುರೇಶ್ ಅವರದು ಬಹಳ ದೊಡ್ಡ ಪ್ರಯತ್ನ ಇದೆ. ಬಹುಶಃ ಯೋಗೇಶ್ವರ್ ಬಂದು ನಮ್ ಕ್ಯಾಂಡಿಡೇಟ್ ಆಗದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಯೋಗೇಶ್ವರ್ ಅವರ ಪಾಲು ಇದರಲ್ಲಿ ಇದೆ. ಅವ್ರ ಹಿಂದೆ ಇದ್ದ
ಅವರ ನಿಜವಾದ ಮತದಾರರು ಅವ್ರ ಜೊತೆಗೆ ಬಂದು ಕಾಂಗ್ರೆಸ್ಸಿನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಆ ನಿಲುವು ಕೂಡ ಆ ಭಾಗ ಕೂಡ ನಮಗೆ ಗೊತ್ತಿರಬೇಕು. ಆದ್ರೆ ಉಳಿದ 2 ಜಾಗದಲ್ಲಿ ಶಿಗ್ಗಾವಿ ಮತ್ತು ಸಂಡೂರು ಅಫ್ಕೋರ್ಸ್ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ, ನಾವು ಮತ್ತೆ ಗೆದ್ದಿದ್ದೇವೆ. ಶಿಗ್ಗಾವಿಲ್ ಗೆಲ್ಲೋದಿದೆಯಲ್ಲ, ಅದು ಬಹಳ ದೊಡ್ಡ ಗೆಲುವು. ಕಾರಣ ಏನು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು 36,500 ಹಿಂದೆ ಗೆದ್ದದ್ದು. ಈಗ 36,000 ಹೋಗಿ ಮತ್ತೆ 13,500 ಓಟನ್ನ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಅಲ್ಲಿ ಕೂಡ ಅವರು ಮೈನಾರಿಟಿ ಕ್ಯಾಂಡಿಡೇಟ್, ಅವ್ರ ಗೆಲುವು ಸಾಧ್ಯವೇ ಇಲ್ಲ, ಲಿಂಗಾಯತ್ರಿಗೆ ಕೊಡಬೇಕು ಅನ್ನುವ ಚರ್ಚೆ ಕೂಡ ನಡೆದಿತ್ತು. ಆ ಚರ್ಚೆಯನ್ನ ಮೀರಿ ನಮ್ಮ ನಾಯಕರು ಇಲ್ಲ, ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ನಾವು ಫೀಲ್ಡ್ ಮಾಡೋಣ, ಅವರು ಎಲ್ಲ ಕಡೆ ನಮಗೆ 9 ಮತ ಹಾಕ್ತಾರೆ, ಅವ್ರಿಗೆ ಅನ್ಯಾಯ ಆಗೋದ್ ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡ್ರು. ಆದ್ರೆ ಜನ ಆ ಭಾಗವನ್ನ ಅಂದ್ರೆ ಹಿಂದೂಗಳು ಮುಸಲ್ಮಾನರು ಅನ್ನುವ ಯಾವ ಪ್ರಶ್ನೆಯನ್ನು ಎತ್ಕೊಳ್ಳದೆ ನಿರ್ಮಲವಾದ ಮನಸ್ಸಿನಿಂದ ಕಾಂಗ್ರೆಸ್ಸಿನ ಜೊತೆಗೆ ನಿಂತ್ರು. ಅಲ್ಲಿ ಲಿಂಗಾಯತರ ಮತ ಇದೆ, ದಲಿತರ ಮತ ಇದೆ, ಎಸ್ಟಿಗಳ ಮತ ಇದೆ, ಕುರುಬರ ಮತ ಇದೆ, OBCಗಳ ಮತ ಇದೆ. ವಿಶೇಷವಾಗಿ ಈ ಎಲ್ಲ ಸಮುದಾಯಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡಿದ್ದ 36,500 ಹೆಚ್ಚಿನ ಮತಗಳನ್ನ ಹಿಂದಕ್ಕಾಕಿ ಈಗ 13,500 ಮತಗಳ ಮುನ್ನಡೆಯನ್ನ ಕೊಟ್ಟಿರೋದಿದೆಯಲ್ಲ, ಇದು ಧರ್ಮಕ್ಕಿಂತಲೂ ಮೀರಿದ ಪ್ರಜ್ಞಾವಂತ ಮತದಾರರ ತೀರ್ಪು ಅಂತ ನನಗೆ ಅನಿಸ್ತಾ ಇದೆ. ಈ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಬೆಂಬಲವನ್ನ 3 ಕ್ಷೇತ್ರಗಳಲ್ಲಿ ಗೆಲ್ಲಿಸುವ ಮೂಲಕ ಕೊಟ್ಟಿದ್ದಾರೆ. ಆಮೇಲೆ ಈ 3 ದಿನದಿಂದ ಸರ್ವೆ ಮಾಡಿದಾಗ ದೇವರಾಜ್ ಅವರು ಆ ಸರ್ವೆ ಡಿಸ್ಕಷನ್ ಅಲ್ಲಿ ಇದ್ರು, ನಾವು ಜೊತೆಲಿದ್ವಿ. ಎಲ್ರು 3 ಪಕ್ಷಗಳಿಗೆ ಒಂದೊಂದು ಕ್ಷೇತ್ರ ಬರ್ತದೆ ಅಂತ ಹೇಳಿದ್ರು. ಒಂದೊಂದು ಕ್ಷೇತ್ರ ಬರೋದಿರ್ಲಿ, ನಾನೇ ಹೇಳ್ತಾ ಇದ್ದೆ ಚನ್ನಪಟ್ಟಣದಲ್ಲಿ 2,000 ಮತ ಬಂದ್ರೆ ಹೆಚ್ಚು, ಯಾರೇ ಗೆಲ್ಬಹುದು ಅಂತೇಳಿ. ಆದ್ರೆ 25,000 ಮತಗಳ ಅಂತರದಿಂದ ಒಬ್ಬ ಅಭ್ಯರ್ಥಿ ಗೆಲ್ತಾರೆ ಅಂದ್ರೆ ಅಭ್ಯರ್ಥಿಯ ಚಾರಿಸ್ಮಾ ಕೂಡ ಬಹಳ ಮುಖ್ಯ ಆಗ್ತದೆ. ಆಮೇಲೆ ಅವರೊಂದು ಮಾತು ಹೇಳಿದ್ರು, JDS ಪಕ್ಷ ಅಲ್ಲಿ ಸೋಲೋದಕ್ಕೆ ಮುಖ್ಯವಾದ ಕಾರಣ ಅವರ ಪ್ರಯತ್ನದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಅವರ ಪ್ರಯತ್ನದಲ್ಲಿ ಕುಟುಂಬ ರಕ್ಷಣೆಯ ಕೆಲಸ ಇತ್ತು. ಬಸವರಾಜ ಬೊಮ್ಮಾಯಿ ಅವ್ರದ್ದು ಇದೇ ಪರಿಸ್ಥಿತಿ ಆಯ್ತು, ಅವರ ಪ್ರಯತ್ನದಲ್ಲಿ ಕುಟುಂಬ ರಕ್ಷಣೆ ಇತ್ತು. ಒಂದು ನಿಮಿಷ ಸರ್, ಒಂದು ನಿಮಿಷ. ನಾನು ಅಲ್ಲಲ್ಲ, ಈಗ ನಿಮ್ಮನ್ನ ನಾನು ಸ್ವಲ್ಪ ನಡುವೆ ಒಂದು ಪ್ರಶ್ನೆ ಕೇಳಲೇಬೇಕು. ಅದೇ ಪ್ರಶ್ನೆ ಬರ್ತದೆ. ಪಾರಂಪರ್ಯ ಇದನ್ನ ಕುಟುಂಬ ರಾಜಕಾರಣವನ್ನು ಮುಂದುವರಿಸುವುದನ್ನು ಜನರು ಮೆಚ್ಚುವುದಿಲ್ಲ ಅನ್ನುವಂಥದ್ದು ಒಂದು ಮಾತು. ಒಳ್ಳೇದು, ಅದು ಹಾಗೆ ಜನ ತೀರ್ಪು ಕೊಟ್ರೆ ಒಳ್ಳೇದು. ಸಂಡೂರಿನಲ್ಲಿ ಯಾಕೆ ಜನ ತೀರ್ಪು ಕೊಡಲಿಲ್ಲ? ಇಲ್ಲ, ಸಂಡೂರಲ್ಲಿ ಕರೆಕ್ಟ್, ಇದು ಒಳ್ಳೆ ಕ್ವಶನ್. ಸಂಡೂರಿನಲ್ಲಿ ತುಕಾರಾಮ್ ಅವರು ನಾನು ಪಾರ್ಲಿಮೆಂಟ್ಗೆ ಹೋಗೋದಿಲ್ಲ ಅಂತ ಹೇಳಿದ್ರು, ಸಾರ್ವಜನಿಕವಾಗಿ ಹೇಳಿದ್ರು, ಪಾರ್ಲಿಮೆಂಟ್ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿ. ಅವತ್ತು ನಮ್ಮ ನಾಯಕರು ತುಕಾರಾಮ್ ಅವ್ರಿಗೆ ಹೇಳಿದ ಮಾತೇನು ಅಂದ್ರೆ, ನಿಮ್ಮ ಶ್ರೀಮತಿ ಅವರಿಗೆ ನಾವು ಟಿಕೆಟ್ ಕೊಡೋದಕ್ಕೆ ತಯಾರಿದ್ದೇವೆ, ನೀವು ಪಾರ್ಲಿಮೆಂಟ್ಗೆ ನಿಲ್ಬೇಕು, ನಿಮ್ಮಷ್ಟು ಸರಿಯಾದ ವ್ಯಕ್ತಿ ನಮ್ಮಲ್ಲಿ ಇಲ್ಲ, ಆದ್ರಿಂದ ನೀವೇ ನಿಲ್ಬೇಕು ಅಂತ ಒಪ್ತಿದ್ರು. ಆ ಮಾತನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಅವರಿಗೆ ಟಿಕೆಟ್ ಕೊಟ್ಟದ್ದು, ಯಾಕೆಂದ್ರೆ ಅವರಿಗೆ ಮೋಸ ಮಾಡಬಾರದು ಅನ್ನೋದೊಂದಿತ್ತು. ಅದು ಕುಟುಂಬ ರಾಜಕಾರಣ ಅಂತ ಹೇಳಿ ಕಾಮೆಂಟ್ಗಳು ಬಂದ್ವು. ಬಹಳ ಜನ ಆ ಪ್ರಶ್ನೆಯನ್ನ ಇಟ್ಕೊಂಡು ತುಕಾರಾಮ್ ಅವರ ಶ್ರೀಮತಿ ಅವರು ಸೋಲ್ತಾರೆ ಅಂತ ಹೇಳಿದ್ರು. ಆದ್ರೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ದೊಡ್ಡ ಮಟ್ಟದ ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನಾನು ಹಗರಣಗಳು ಇಟ್ಕೊಂಡು ಈ ಮಾತನ್ನ ಹೇಳಿದೆ, ಹಗರಣಗಳು ನಡೆದೇ ಇಲ್ಲ ಅನ್ನೋದನ್ನ ನಾನೇನ್ ಹೇಳಲಿಲ್ಲ. ಆದ್ರೆ ಹಗರಣಗಳಲ್ಲಿ ನಾನು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಂದ್ರೆ ಜನರಿಗೆ ಕಾಂಗ್ರೆಸ್ ನಲ್ಲಿ ಕುಟುಂಬ ರಾಜಕಾರಣ ಇದ್ರೆ ಪರವಾಗಿಲ್ಲ ಅಂತ ಜನ ತೀರ್ಪು ಕೊಟ್ಟಿದ್ದಾರಾ? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ನೋಡಿ, ಚನ್ನಪಟ್ಟಣದಲ್ಲಿ ದೇವೇಗೌಡರು ಬಂದ್ರು, ಕುಮಾರಸ್ವಾಮಿ ಅವರು ಟೊಂಕ ಕಟ್ಟಿ ನಿಂತರು. ಆದ್ರೆ ಯೋಗೇಶ್ವರ್ ಅಲ್ಲಿನ ಲೋಕಲ್ನವರು, ಅವರ ಪರವಾಗಿ ಜನರ ಅಭಿಪ್ರಾಯ ಇದೆ ಅನ್ನೋದನ್ನ ಲೆಕ್ಕಾಚಾರ ಹಾಕೋದ್ರಲ್ಲಿ JDS ಬಹುಶಃ ಸೋತಿದೆ ಅಂತ ನನಗನ್ನಿಸ್ತಿದೆ. ಅಲ್ಲಿನ ಜನಗಳು ನಮ್ಮ ಯೋಗೇಶ್ವರ್ ಅವರು ಮಾಡಿರುವ ಕೆಲಸವನ್ನ ಬಹಳ ಸರಿಯಾಗಿ ಗಮನಿಸಿದ್ರು. ನೋಡಿ, 1-2 ಸಾವಿರಗಳಿಗೆ ಗೆಲ್ಲಬಹುದು ಅನ್ನೋದನ್ನ 25,000ಕ್ಕೆ ಕೊಂಡು ಹೋಗಿದ್ದಾರೆ. ಆಮೇಲೆ ಯಾವುದೋ ಒಂದು ಸಮುದಾಯ JDS ನವರಿಗೆ ಪೂರ್ಣ ಬೆಂಬಲ ಕೊಡ್ತದೆ ಅನ್ನುವ ಮಾತು ಕೂಡ ಸುಳ್ಳಾಗಿದೆ. ಉಳಿದ ಸಮುದಾಯಗಳಿಂದ ಅವ್ರಿಗೆ ಮತ ಬಂದಿಲ್ಲ ಅಂತಿಲ್ಲ. ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದ ಮತಗಳನ್ನ ನಿಖಿಲ್ ಕುಮಾರಸ್ವಾಮಿಗೆ ಹಾಕಿದ್ದಾರೆ ಅಂದ್ರೆ
ಬೇರೆಯವರು ಜೆಡಿಎಸ್ ಪಕ್ಷಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಜೆಡಿಎಸ್ ನ ಭದ್ರಕೋಟೆಯಾಗಿದ್ದನ್ನ ಬದಲಾಯಿಸುವ ಶಕ್ತಿ ಅಲ್ಲಿನ ಸ್ಥಳೀಯರಿಗಿತ್ತು, ಅವರು ಮಾಡಿದ್ದಾರೆ ಎನ್ನುವ ತಿಳುವಳಿಕೆ ಕೂಡ ನಮಗೆ ಇರಬೇಕು. ಈ ಮಾತನ್ನ ಯೋಗೀಶ್ವರ್ ಹೇಳಿದ್ದು, ನಾನು ಹೇಳಿದ್ದಲ್ಲ. ಕಾಂಗ್ರೆಸ್ಸಿನ ವಂಶ ಪಾರಂಪರ್ಯ ರಾಜಕಾರಣವನ್ನು ಜನ ಪುರಸ್ಕರಿಸಿದ್ದಾರೆ ಮತ್ತು ತಿರಸ್ಕರಿಸಿದ್ದಾರೆ. ನಾವು ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ದೇವೆ, ಎಲ್ಲ ತಮ್ಮ ಮಕ್ಕಳನ್ನು ನಿಲ್ಸಿದ್ವಿ, ಅನೇಕರನ್ನ ತಿರಸ್ಕಾರ ಮಾಡಿದ್ರು, ಕೆಲವ್ರಿಗೆ ಮಾತ್ರ ಪುರಸ್ಕಾರ ಮಾಡಿದ್ರು. ಇವತ್ತು ಅದೇ ಸ್ಥಿತಿ ಇಲ್ಲಿ ಕೂಡ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಯದುಕುಮಾರ್ ಗೌಡ್ರೆ, ನೀವು ಅದು ಬಹಳ ಒಳ್ಳೆಯ ಪ್ರಶ್ನೆ, ದೇವರಾಜ್ ಅವ್ರ ಹತ್ರ ಬರ್ತೀನಿ ನಾನು. ಅದು ಒಳ್ಳೆಯ ಪ್ರಶ್ನೆ. ಅದು ಸಾಮಾನ್ಯವಾಗಿ ನಮ್ಮ ರಾಜಕಾರಣಿಗಳಲ್ಲಿ ಪರಿವಾರವಾದದ ಬಗ್ಗೆ ಅತ್ಯಂತ ಹೆಚ್ಚು ಮಾತಾಡ್ತಾ ಇರೋರು ನರೇಂದ್ರ ಮೋದಿ ಅವರು. ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಹಲವು ವರ್ಷಗಳಿಂದ, ಪರಿವಾರವಾದ ಕಾಂಗ್ರೆಸ್ನ ಬಹಳ ಮುಖ್ಯವಾದಂತಹ ಗುಣ, ಅದು ನಾವು ಇದು ಮಾಡಬಾರ್ದು, ಅದನ್ನ ವಿರೋಧಿಸಬೇಕು ನಾವು ಅದನ್ನ ಅಂತ ಹೇಳುವಂತದ್ದು. ಸೊ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟದಿದೆಯಲ್ಲ, ಅದು ನಿಮ್ಮ ಪಕ್ಷದ ನೀತಿಗೆ ವಿರುದ್ಧ ಅಂತ ಹೇಳಿ ನಿಮ್ಗೆ ಅನ್ಸಲ್ವಾ? ನಿಮಗೆ ಪ್ರಧಾನಮಂತ್ರಿ ಅವರ ನಿಲುವಿಗೆ ವಿರುದ್ಧ ಅಂತ ಹೇಳಿ ಅನ್ಸಲ್ವಾ? ಸರ್, ಈಗ ಚುನಾವಣೆ ಮುಗ್ದಿದೆ, ಒಂದ್ಸತಿ ತೀರ್ಮಾನ ತಗೊಂಡಾದ್ಮೇಲೆ ಅದು ಪಕ್ಷದ ತೀರ್ಮಾನ, ಅದು ಹೈಕಮಾಂಡ್ ತೀರ್ಮಾನ. ಯಾಕಂದ್ರೆ ತಾವು ತಿಳ್ಕೊಬೇಕು, ಇದನ್ನ ಹೈಕಮಾಂಡ್ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ನಿಶ್ಚಯ ಆಗಿರುವಂತದ್ದು ಡಿಸೈಡ್ ಆಗಿರುವಂತದ್ದು. ಅದು ಏನಂತಾರೆ ಪಾಸಿಟಿವ್ ಆಗಿ ಬರಬೇಕು ಅನ್ನೋದಕ್ಕೆ ಚುನಾವಣೆ ಮಾಡಿರುವಂತದ್ದು. ಸೊ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಇವರು ಎಷ್ಟೊಂದು ಹೇಳ್ತಾ ಇದ್ರು ಪಾಸಿಟಿವ್ ಆಗಿ ಸ್ಥಳೀಯವಾದ ಅಭ್ಯರ್ಥಿ ಇದ್ ಮಾಡಿ ಅಂತ ಅನ್ಬಿಟ್ಟು. ಇದೇ ಚನ್ನಪಟ್ಟಣದ ಒಂದು ಬಿಡಾರ ಏನಿದೆ ಕ್ಷೇತ್ರ, ಕಳೆದ 10 ವರ್ಷಗಳಿಂದ ತುಂಬಾ ಬಿಡಾರವಾಗಿ ಏಕಾಂತವಾಗಿತ್ತು ಸರ್ ಅಲ್ಲಿ. ಅವಾಗ ಕಾಂಗ್ರೆಸ್ ಇವಾಗ ಹೇಳ್ತಾ ಇದಾರಲ್ಲ ನಮ್ಮ ಸಂಘಟನೆ ನಮ್ಮ ಇದು ಅಂತ, ಯಾವೊಬ್ಬ ನಾಯಕನು ಬೆಳೆಸಿಲ್ಲ ಅವತ್ತು, ಯಾವೊಬ್ಬ ನಾಯಕನು ಹೊರಹೊಮ್ಮೆಲೇ ಇಲ್ಲ. 10 ವರ್ಷಗಳ ಕಾಲ ಸುಮ್ನೆ ಖಾಲಿಯಾಗಿತ್ತು. ಇವತ್ತು ಯಾವುದೋ ಒಂದು ರಾಜಕೀಯದ ಬೇರೆಳಿತಕ್ಕೆ ಒಂದು ಬೇರೆಯವರ ಎರವಲು ಪಡೆದು ನೀವು ಚುನಾವಣೆ ಗೆದ್ಬಿಟ್ಟು ನಾವು ಗೆದ್ವಿ, ನಮ್ದು ಗೆದ್ದಾದ್ಮೇಲೆ ಇದಾಯ್ತು. ಅದೇ ಯೋಗೇಶ್ವರ್ ಅವರು ಇವತ್ತು ಮಾತಾಡ್ತಾ ಇರ್ಬೇಕಾದಾಗ, ಇದೇ ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಗೆದ್ದಿದ್ದು ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು, ಇವತ್ತು ಚುನಾವಣೆ ಈ ರೀತಿ ಆದ್ಮೇಲೆ ಈ ಮೈತ್ರಿ ವರ್ಕ್ ಆಗಲ್ಲ. ಇದು ಯಾವ ನೀತಿ ಸರ್? ಇದಲ್ಲಿ ಯಾವ ರೀತಿಯಾದಂತ ರಾಜಕೀಯ ಇದ್ದಿದ್ದು? ನಾನು ಹೇಳ್ತಾ ಇರುವಂತದ್ದು ಏನಂದ್ರೆ ಸರ್, ಒಂದ್ ನಿಮಿಷ ಇನ್ನೊಂದು ಪಾಯಿಂಟ್ ಇದೆ. ಏನಂದ್ರೆ ಈ ಸರ್ಕಾರ 18 ತಿಂಗಳ ಕಾಲ ಬಂದಿದಂತದ್ದಕ್ಕೆ ಏನ್ ಗೊತ್ತಾ ಸರ್ ತುಂಬಾ ಸಾಧನೆ ಮಾಡಿರುವಂತದ್ದು? 18 SIT ರಚನೆ ಮಾಡಿರುವಂತದ್ದೇ ಸಾಧನೆ ಇವ್ರದ್ದು. 1500 ಜನ ರೈತರ ಆತ್ಮಹತ್ಯೆ ಒಂದ್ ನಿಮಿಷ ಸರ್, 1500 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಆತ್ಮಹತ್ಯೆಗೆ ಯಾವುದೇ ಬೆಲೆ ಇಲ್ಲ, ರೈತರ ಪ್ರೋತ್ಸಾಹಧನಕ್ಕೆ ಯಾವುದೇ ಬೆಲೆ ಇಲ್ಲ. ಅಧಿಕಾರಿಗಳು ರಾಜಕೀಯ ಅಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಇದಿಲ್ಲ ಅದಲ್ಲಿ. ಬರೀ ಸರ್ 2 ಪಾಯಿಂಟ್ ಅಜೆಂಡಾ ಸರ್, ಇವ್ರದ್ದು 2 ಪಾಯಿಂಟ್ ಅಜೆಂಡಾ. ಒಂದು ಪ್ರತಿಯೊಂದು ಸರ್ ಒಂದ್ ನಿಮಿಷ ಇಲ್ಲ ನಾನು ಹೇಳೋದು ಇವ್ರದ್ದು ಪ್ರತಿಯೊಂದಕ್ಕೂ ಸಿಕ್ಕಿದ್ಯಾ ಅಂತ ನಾನು ಕೇಳಿದ್ದು. ಅದಕ್ಕೆ ನಿಮ್ಗೆ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಯಾವುದೇ ರಾಜಕೀಯ ಪಕ್ಷ ಬಹಳ ಬಲವಾದ ಪ್ರಶ್ನೆಗಳನ್ನು ನೀವು ಎತ್ತಿದಿರಿ. ನೀವು ಕೇಳಿರುವ ಪ್ರಶ್ನೆಗಳ ಬಗ್ಗೆ ನನ್ನ ಯಾವ ತಕರಾರು ಇಲ್ಲ, ಅದೆಲ್ಲ ಬಹಳ ಬಲವಾದ ಪ್ರಶ್ನೆಗಳನ್ನೇ ಕೇಳಿದಿರಿ. ಮೂಢ ಹಗರಣ ಇರ್ಬೋದು, ಮೂಢ ಹಗರಣ ಬೇಡ, ಮೂಢಕ್ಕೆ ಸಂಬಂಧಿಸಿದ ಪ್ರಸಂಗ ಇರ್ಬೋದು, ಸೈಟಿಗೆ ಸಂಬಂಧಿಸಿದ್ದು ಎಲ್ಲಾನು ಕೂಡ ನೀವು ಬಹಳ ಕರೆಕ್ಟ್ ಆಗಿ ಕೇಳಿದ್ರಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಏನು ಅಂತ ಹೇಳಿದ್ರೆ, ಒಂದು ನಿಲುವು ಇದೆಯಲ್ಲ, ಅದಕ್ಕೆ ಒಂದು ಉತ್ತರ ಸಿಕ್ಕದಂಗೆ ಅದು ಆ ಚುನಾವಣೆಯಲ್ಲಿ ಫಲಿತಾಂಶ ಬಂದಾಗ. ಹಾಗಾದ್ರೆ ದೇಶದ ನ್ಯಾಯಾಲಯ ಅಂದ್ರೆ ಏನು ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಮುಖ್ಯಮಂತ್ರಿಗಳ ಒಂದು ಏನೊಂದು ನಡೆ ರೀತಿ ಇರುತ್ತಲ್ಲ, ಅದು ವಿಮರ್ಶೆ ಮಾಡಿರೋ ತಪ್ಪ ಸರ್? ಅದು ವಿಮರ್ಶೆ ಮಾಡಿರೋ ತಪ್ಪ ಮುಖ್ಯಮಂತ್ರಿಗಳ ಕುರಿತು ಹೇಳಿರೋದು ಸರ್. ಹಾಗಾದ್ರೆ ಇದೇ ಹನುಮಂತ ಸಾಹೇಬ್ರೆ ಇದೇ ಮುಖ್ಯಮಂತ್ರಿಗಳು ಇದೇ ಮೂಡದ ಬಗ್ಗೆ ತಪ್ಪಿತಸ್ಥರು ಅಂತ ಅಲ್ಲ. ಆಮೇಲೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಆಗೋದು ಯಾವುದೇ ಕಾರಣವಿಲ್ಲದು ತನಿಖೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಏನು ರಾಜ್ಯಪಾಲರು ತಗೊಂಡ್ರು, ಅದನ್ನ ಕೋರ್ಟ್ ಸ್ಥಿರೀಕರಣ ಮಾಡ್ತು. ಅದಕ್ಕೆ ನಮ್ಮ ವಿರೋಧ ಎಲ್ಲ ತನಿಖೆ ಆಗ್ಲಿ. ಆದ್ರೆ ಮುಖ್ಯಮಂತ್ರಿಗಳೇ ತಪ್ಪಿತಸ್ಥರು ಅಂತ ರಾಜ್ಯದಾದ್ಯಂತ ಪ್ರಚಾರ ನಡೀತಲ್ಲ, ಒಂದು ವಿರೋಧವಾಗಿ ಒಬ್ಬ ರಾಜಕಾರಣಿ ಮೇಲೆ ಅಷ್ಟು ಯಾವುದೇ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನಡ್ಕೊಂಡು ಹನೀಫ್ ಸರ್ ಅವ್ರ ಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಂತ ರಾಜ್ಯ ಮಹಾರಾಷ್ಟ್ರ. ಆದ್ರೆ ಇವತ್ತು ಬಿಜೆಪಿಗೆ ಅಭೂತಪೂರ್ವ ಜಯ ಸಿಕ್ಕಿದೆ. ಅದರ ಅರ್ಥ
ರೈತರು ಮಾಡಿಕೊಂಡ ಆತ್ಮಹತ್ಯೆಗೆ ಅವರು ಸರ್ಟಿಫೈ ಮಾಡಿದ್ದಾರೆ ಅಂತ ಅಲ್ಲ. ಅದು ಒಂದೇ ಒಂದು ಫಲಿತಾಂಶವನ್ನ ನಿರ್ಧಾರ ಮಾಡುವ ಸಂಗತಿಯೂ ಅಲ್ಲ. ಆದ್ರೆ ಅನೇಕ ಅಂಶಗಳು ಕೂಡಿಕೊಂಡು ಒಂದು ಗೆಲುವನ್ನು ಘೋಷಣೆ ಮಾಡ್ತವೆ. ಅದು ನಮಗೆ ಎಲ್ಲರಿಗೂ ತಿಳುವಳಿಕೆ ಇರೋ ಸಂಗತಿ. ಅದು ಯದುಕುಮಾರ್ ಅವರು, ಒಂದ್ ನಿಮಿಷ, ನಾನು 3 ಮಂದಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು ಚರ್ಚೆದ್ದು. 3 ಮಂದಿಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಚುನಾವಣೆಯ ಫಲಿತಾಂಶ ಕರ್ನಾಟಕದಲ್ಲಿ ಏನು ಹ್ಯಾಟ್ರಿಕ್ ಸಿಕ್ತು ಕಾಂಗ್ರೆಸ್ಸಿಗೆ, ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಇನ್ನಷ್ಟು ಗಟ್ಟಿ ಆಯ್ತಾ? 3 ಮಂದಿಗೆ ಪ್ರಶ್ನೆ. ಯದುಕುಮಾರ್ ಅವರು ಹೇಳಿ ಮೊದಲು. ಸರ್, ಗಟ್ಟಿ ಆಯ್ತಾ ಇಲ್ಲ ಇನ್ನ ಅಳ್ಳಾಡ್ತಾ ಇದೆಯಾ ಅನ್ನೋದನ್ನ ಉಪಮುಖ್ಯಮಂತ್ರಿಗಳು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಅವ್ರು ಕಂಗ್ರಾಚುಲೇಟ್ ಮಾಡ್ಬೇಕಾದಾಗ ಹೇಳಿದ್ರು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅಂತ. ಅದಾದ್ಮೇಲೆ ಕಂಟಿನ್ಯೂಡ್ ಆದ್ಮೇಲೆ ಹೇಳಲಿಲ್ಲ ನೆಕ್ಸ್ಟ್ ಇರುವಂತ ಪೂರ್ಣ ಅವಧಿ 5 ವರ್ಷಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗುತ್ತಾರೆ ಅಂತ ಉಪಮುಖ್ಯಮಂತ್ರಿಗಳು ಹೇಳುವಂತ ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ. ಆದ್ರೆ ಒಂದ್ ತಿಳ್ಕೊಬೇಕಾಗತ್ತೆ. ಇಲ್ಲ ಸರ್, ಲೆಟ್ ಮಿ, ಆ ಧೈರ್ಯ ತೋರಿಸ್ಬೇಕಾಗತ್ತೆ. ಮುಖ್ಯಮಂತ್ರಿಗಳ ಇದರಲ್ಲಿ ನೇತೃತ್ವದಲ್ಲಿ ಗೆದ್ವಿ ಅಂತ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇನ್ನ 5 ವರ್ಷಗಳ ಕಾಲ ನಾವಿರ್ತೀವಿ ಅನ್ನೋದನ್ನ ಹೇಳುವಂತ ತಾಕತ್ತು ಯಾವ ಕಾಂಗ್ರೆಸ್ ಅವ್ರಿಗೂ ಇಲ್ಲ. ಸರ್, ತಾವು ತಿಳ್ಕೊಳ್ಳಿ, ಯಾವ ಆಡಳಿತ ಪಕ್ಷ 135 ಬೃಹತ್ತಾದಂತ ಒಂದು ಮಾಡಿದಂತ ಆಡಳಿತ ಪಕ್ಷ ಶಾಸಕರೇ ಅನುದಾನ ಇಲ್ದಿರ ಅಳ್ತಾ ಇರ್ಬೇಕಾದಾಗ ಆ 135ಕ್ಕೆ ಇನ್ನೊಂದು 2 ಸೇರಿಸ್ಕೊಂಡ್ರೆ ಅಳಲು ಮತ್ತಷ್ಟು ಅಳಲು ಜಾಸ್ತಿ ಆಗುತ್ತೆ ಹೊರತು, ಈ ಜಂಪಿಂಗ್ ಸ್ಟಾರ್ ಇವಾಗ ಗೆದ್ದಿರೋಂತವ್ರು ಇವಾಗ ಇಲ್ಲಿರ್ತಾರ, ಮಂತ್ರಿ ಪದವಿ ಕೊಡದೇ ಇದ್ರೆ, ಅವರ ಇದು ಕೊಡದೇ ಇದ್ರೆ ನಾಳೆ ದಿನ ಏನಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ನವರು ಊಹಿಸಕ್ಕಾಗಲ್ಲ, ಜಂಪಿಂಗ್ ಸ್ಟಾರ್ ಊಹಿಸಕ್ಕಾಗಲ್ಲ. ನಾವು ಇದನ್ನ ತಿಳ್ಕೊಬೇಕಾಗಿರೋಂಥದ್ದು. ನೀವು ಸರಿಯಾದ ಆಡಳಿತ ಮಾಡಿದ್ರೆ, ನಿಮ್ಮ ಶಾಸಕರಿಗೆ ಅನುದಾನ ಕೊಟ್ಟಿದ್ರೆ, ನಿಮ್ಮ ಶಾಸಕರು ಕಾಗವಾಡದ ರಾಜು ಕಾಗೆ ಅವರು ನಾನು ಅಂತಾರೆ ಆತ್ಮಹತ್ಯೆ ಮಾಡ್ಕೊಂತೀನಂತ ಯಾವ ನಿರ್ದೇಶನ ಇಲ್ಲ ಸರ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿ. ಇದು ಅವರ ದುರಂತ. ವಿಸ್ತರಿಸೋದು ಬೇಡ, ನೀವು ಹೇಳಿದ ಪಾಯಿಂಟ್ ಅರ್ಥ ಆಯ್ತು ಈಗ. ಯಾಕೆಂತ ಹೇಳಿದ್ರೆ ಯೋಗೇಶ್ವರ್ ಅವರು ಕೊನೆ ಕ್ಷಣದಲ್ಲಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದು. ಕಾಂಗ್ರೆಸ್ನವ್ರು ಯಾವಾಗ್ಲೂ ಜಾತ್ಯತೀತ ತತ್ವದ ಬಗ್ಗೆ ಮಾತಾಡ್ತಾರೆ, ಧರ್ಮ ನಿರಪೇಕ್ಷತೆ ಬಗ್ಗೆ ಮಾತಾಡ್ತಾರೆ. ಅವರು ಬಿಜೆಪಿನಲ್ಲಿದ್ದವರು ಸಡನ್ ಆಗಿ ಧರ್ಮ ನಿರಪೇಕ್ಷಕರಾದ್ರು. ಈಗ ಅವರು ಯೋಗೇಶ್ವರ್ ಡಿಮ್ಯಾಂಡ್ಸ್? ಒಂದ್ ನಿಮಿಷ, ನಾನು ಕೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ಅವರು ಮಾತಾಡೋದಕ್ಕಿಂತ ಮುಂಚೆ ಒಂದು ಸುದ್ದಿ ಹಬ್ಬಿತ್ತು, ಯೋಗೇಶ್ವರ್ ಅವರು ಕಾಂಗ್ರೆಸ್ ಬರೋದಕ್ಕೆ ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಏನಂತ ಹೇಳಿದ್ರೆ ಕ್ಯಾಬಿನೆಟ್ ಹುದ್ದೆ ಕೊಡ್ಬೇಕು ಅನ್ನುವಂಥದ್ದು. ನಾಳೆ ಅದು ಪ್ರಶ್ನೆ ಬರ್ಬೋದು. ಅದು ಈಗ ಹೇಗೆ ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಅದು ಪ್ರಶ್ನೆ ನಾಳೆ ಬರ್ಬೋದು. ಬಟ್ ನಾನು ಹನುಮಂತ ಅವ್ರಿಗೆ ಕೇಳ್ತೀನಿ ಈ ಪ್ರಶ್ನೆನ, ದೇವರಾಜ್ ಅವ್ರಿಗೆ ಕೇಳ್ಬೇಕು ನಾನು ಅದನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಬಲ ಆಯ್ತಾ ಈ ಫಲಿತಾಂಶದಿಂದಾಗಿ? ಅಲ್ಲ, ಖಂಡಿತವಾಗಿ. ಯಾಕೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹಗರಣದಲ್ಲಿ ಸಿಕ್ಕಿಸಿ ಮುಗ್ದೇ ಹೋಯ್ತು. ನಾಳೆ ನೀವು ಗಮನಿಸಿರ್ಬೇಕು, ವಿಜಯೇಂದ್ರ ಅವ್ರು ಮಾತಾಡಿದ್ದು, ಯಡಿಯೂರಪ್ಪನವ್ರು ಮಾತಾಡಿದ್ದು, ಈ ಚುನಾವಣೆ ಕಳೆದ ಮರುಗಳಿಗೆಯಲ್ಲಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರೆ ಅಂತ ಮಾತಾಡ್ತಿದ್ರು. ಚುನಾವಣೆಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾರೆ, ಇರ್ಲಿ ಒಂದ್ ಕಡೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು 3 ಕ್ಷೇತ್ರಗಳನ್ನ ಗೆದ್ದು ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಮುಖ್ಯಮಂತ್ರಿ ಆಡಳಿತಕ್ಕೆ ಒಪ್ಪಿಗೆಯ ಮುದ್ರೆಯನ್ನು ಒತ್ತಿದ್ದಾರೆ. ಅಂದ್ರೆ ಅವ್ರ ಕುರ್ಚಿ ಅಲುಗಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಗಟ್ಟಿ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ. ಎಸ್, ದೇವರಾಜ್ ಅವರೇ, ನಿಮ್ಮ ಅಭಿಪ್ರಾಯ? ಸರ್, ಈಗ 2 ಅತಿ ಮುಖ್ಯ ವಿಷಯ ಚನ್ನಪಟ್ಟಣದ ವಿಷಯದಲ್ಲಿ ಬರುತ್ತೆ. ಒಂದು, ಕಾಂಗ್ರೆಸ್ ಪಕ್ಷಕ್ಕೆ ಸರಿಸುಮಾರು 25 ವರ್ಷದಿಂದ ಒಬ್ಬ ಅಭ್ಯರ್ಥಿನೇ ಇರ್ಲಿಲ್ಲ ಅಂತಕ್ಕಂಥ ಸತ್ಯವನ್ನ ಹನುಮಂತಯ್ಯ ಸರ್ ಒಪ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ NDA ಅಭ್ಯರ್ಥಿಯನ್ನ ಕರ್ಕೊಂಡೋಗಿ ತಮ್ಮ ಅಭ್ಯರ್ಥಿಯನ್ನು ಮಾಡ್ಕೊಳ್ತಕ್ಕಂತಹ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇದು ದುಸ್ಥಿತಿ ಒಂದಾಯ್ತು. ಎರಡನೇದಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೇರವಾದ ಉತ್ತರ ಏನಪ್ಪಾ ಅಂತಂದ್ರೆ, ಚನ್ನಪಟ್ಟಣದ ಪ್ರತಿ ಮನೆಗೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಏನಂತ ಹೇಳಿದ್ರು ಅಂತಂದ್ರೆ, ಈ ಫಲಿತಾಂಶದ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿ ಅವರೇ ಪ್ರಚಾರ ಮಾಡಿದ್ರು. ನಾವ್ಯಾರು ಪ್ರಚಾರ ಮಾಡ್ಲಿಲ್ಲ, ಅವರೇ ಪ್ರಚಾರ ಮಾಡಿದ್ರು. ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಮುಂದಿನ ತಿಂಗಳು ಅಂತಕ್ಕಂಥದ್ದನ್ನ ಅವ್ರು ಹೇಳ್ಬೇಕು ಇವಾಗ. ಎಸ್, ಅಂದ್ರೆ ಚುನಾವಣೆ ಮುಗಿಯಿತು, ಎಲ್ಲ ಮುಗಿಯಿತು ಅಂತ ಅಲ್ಲ, ಹೊಸ ಬಾಗಿಲು ಓಪನ್ ಆಗ್ತಾ ಇದೆ, ಹೊಸ ಕಿಟಕಿಗಳಲ್ಲಿ ಓಪನ್ ಆಗ್ತಾ ಇದೆ, ಹೊಸ ಪ್ರಶ್ನೆಗಳು. ದೋಣಿಯ ಭಾರ ಜಾಸ್ತಿ ಆಗಿದೆ, ಆ ಭಾರಕ್ಕೆ ನಲ್ಗೋಗುತ್ತೆ ಕಾಂಗ್ರೆಸ್ ಇವತ್ತು. ಎಸ್ ಸರ್, ಇವತ್ತಿನ ಚರ್ಚೆಯನ್ನ ನಾವು ಇಲ್ಲಿ ಮುಗಿಸೋಣ. ಸಾಧ್ಯವನ್ನ ಇನ್ನೊಂದು ಕೆಲವು ದಿನಗಳಲ್ಲಿ ನಾವು ಎತ್ಕೊಳ್ಳುವಂತಹ ಸಂದರ್ಭ ಬರುತ್ತೆ ಅಂತ ಹೇಳಿ ನನಗೆ ಅನಿಸ್ತದೆ. ಎನಿಹೌ, ತ್ರಿವರ್ಣ ನ್ಯೂಸ್ ಚರ್ಚೆ ಕಾರ್ಯಕ್ರಮದಲ್ಲಿ ನೀವು 3 ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ಹನುಮಂತ ಅವರೇ ನಮಸ್ಕಾರ, ದೇವರಾಜ್ ಅವರೇ ನಮಸ್ಕಾರ, ಮತ್ತು ಯದುಕುಮಾರ್ ಅವರೇ ನಮಸ್ಕಾರ. ಕೆಲವು ಪ್ರಶ್ನೆಗಳು ನೀವು ಹೇಳಿದ್ದು ನನಗೆ ಬಹಳ ಇಷ್ಟ ಆಯ್ತು ಯದುಕುಮಾರ್ ಅವರೇ. ಯಾಕಂದ್ರೆ ನಮ್ಮ ಪಕ್ಷದ ಏನಾಗಿದೆ, ಹಿರಿಯ ನಾಯಕರು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡು ಅನ್ನೋದನ್ನ. ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ರಾಜಕೀಯ ಚರ್ಚೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಮೊಲಕ್ಕೆ 3 ಕಾಲು ಅಂತ ಎಲ್ಲರೂ ಹೊರಟು ಬಿಡ್ತಾರೆ, ಎಲ್ಲ ಪಾರ್ಟಿಯವರು ಕೂಡ.
ನಾವು ಈ ಚರ್ಚೆಯಲ್ಲಿ ಕೆಲವು ಇಂತಹ ಒಂದು ಮತದಾರರು ಕೇಳಬಹುದಂತ ಪ್ರಶ್ನೆಗಳನ್ನ ನಾವು ಎತ್ತಿ ಚರ್ಚಿಸಲಿಕ್ಕೆ ಪ್ರಯತ್ನಿಸ್ತೀವಿ ಪ್ರತಿ ಸಲ ಕೂಡ. ಈ ಸಲವೂ ಕೂಡ ಅದೇ ಪ್ರಶ್ನೆಯನ್ನ ನಾವು ಕೇಳಿದ್ದೀವಿ. ತುಂಬಾ ಚೆನ್ನಾಗಿ ನೀವೆಲ್ಲರೂ ಉತ್ತರ ಕೊಟ್ಟಿದ್ದೀರಿ. ಎಲ್ರಿಗೂ ನಮಸ್ಕಾರ. ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್.